तरंगा तव शुभ नामे जागे तव शुभ आशीष मांगे गाए तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे Board of Directors, let's welcome the first person, our President of our society, Mr. Subbaya T.S. Narayana Swami G.K., the Vice President of our society, I request to welcome them. ದಯವಿಟ್ಟು ಚಪ್ಪಾಳೆಯನ್ನು ತಟ್ಟಿ, ಬಹಳ ಖುಷಿಯಾಗುತ್ತೆ ಚಪ್ಪಾಳೆ ತಟ್ಟಿದ್ರೆ. The next director, Venkatesh BP. Our director ಮೊದಲನೇ ಫಸ್ಟ್ ಸೀಟಲ್ಲಿ ಕೂತಿದ್ದಾರೆ, ನಂಜುಂಡೆ ಗೌಡ ಸರ್. ಪ್ಲೀಸ್ ವೆಲ್ಕಮ್ ಯು. Next is, he looks like a baby. He's so cute. Sorry to say this, but yes, Pushparaj sir, GD. So innocent face. The next is a charming lady, Yamuna ji. Yamuna, it's our initial, but then it's so respectfully it's been added. Yamuna ji, our director. We have another lady, Jayalashma Mahati. Next, Mr. Dinesh, yes. And finally we have our, what do we say? No, more than that, the dynamic, okay?
I don't have any words, sorry to say this. Every time using the same word doesn't make any sense to me. So, a young and very smart person, that's Mr. Srikantheshwar sir. I don't know when he's going to grow old, but still, he inspires a lot of people. Thank you. Thanks for the Soumya, Ambika and Vaishali to welcome all our directors. Thank you so much for your kind help. Thank you. ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. To the supreme light, the source of inspiration and divine knowledge that clears out all dark. ಎಲ್ರಿಗೂ ನಮಸ್ಕಾರ. ಹೋದ ವರ್ಷದಿಂದ ಈ ವರ್ಷದವರೆಗೂ ನಮಗೆ ನಾವೆಲ್ಲರೂ ನಮ್ಮ ಜೊತೆ ಹಿಂಗೆ ಕೈ ಜೋಡಿಸ್ಕೊಂಡು ಬಂದಿದ್ದೀರೋ ಅದೇ ಥರ ಇನ್ನು ಮುಂದೇನೂ ಕೈ ಜೋಡಿಸ್ತೀರಾ ಅಂತ ನಂಬಿಕೆ ಇದೆ. ಬಟ್ ಈ ಒಂದು ವರ್ಷದಲ್ಲಿ ಕೆಲವು ನಾವು ಮೆಂಬರ್ಸ್ನ ಮಿಸ್ ಮಾಡ್ಕೊಂಡಿದ್ದೀವಿ, ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅವರು ಒಂದು ಸ್ಮರಣೆಯಲ್ಲಿ ಒಂದು ನಿಮಿಷ ಎಲ್ಲ ಎದ್ದು ನಿಂತು ಶಾಂತಿ ಕೊಡೋಣ ಅಂತ ಅನ್ಕೊಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಟೀಮಲ್ಲಿ ಲಾಸ್ಟ್ ಟೈಮಲ್ಲಿ ಇದ್ದ ದರ್ಶನ್ ಅಂತ ನಮ್ಮ ಸ್ಟಾಫ್ ಆಗಿದ್ದವರು ನಮ್ಮನ್ನು ಅಗಲಿದ್ದಾರೆ. ಅದು ಅತ್ಯಂತ ದುಃಖವಾದ ವಿಷಯ. ಎಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಕೋರಿ, ಇನ್ಯಾವುದಾದ್ರು ಮೆಂಬರ್ಸ್ ನಮಗೆ ವಿಷಯ ತಲುಪಿಸದೆ ಯಾವ್ದಾದ್ರು ಹೋಗಿದ್ರು ಅವರು ಆತ್ಮಕ್ಕೂ ಶಾಂತಿ ಕೋರಿ ಒಂದು ನಿಮಿಷ ಸೈಲೆನ್ಸ್ ಮೇಂಟೈನ್ ಮಾಡೋಣ. ತಾವೆಲ್ಲರ ಜೊತೆ ನಾವು ಹಂಚ್ಕೊಂಡಂತ ಬ್ಯಾಲೆನ್ಸ್ ಶೀಟ್ ಅಥವಾ ಇದು ತಾವೆಲ್ಲ ಓದಿದ್ದೀರಾ ಅಂತ ಅನ್ಕೊಂಡಿದೀನಿ. ಮಿಸ್ ಆಗಿದ್ರು ಒಂದು ಕಾಪಿ ಇಟ್ಟಿದೀವಿ, ನೋಡ್ಬೋದು. ಈ ಸಂಸ್ಥೆ ಆಲ್ಮೋಸ್ಟ್ ಈಗ 10 ವರ್ಷ ಕಳೆದು 11ನೇ ವರ್ಷಕ್ಕೆ ಕಾಲ ಹಾಕ್ತಾ ಇದೀವಿ. ಈ 10 ವರ್ಷಗಳಲ್ಲಿ ಇದನ್ನ ಕಳೆದ ಮೂರುವರೆ ವರ್ಷದಿಂದ ನಮ್ಮ ಸಿಇಒ ಆದ ಶ್ರೀಕಂಠೇಶ್ವರ ಅವರು ನಮ್ಮ ಅದನ್ನ ದಾಯಿತ್ವ ತಗೊಂಡು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಇಲ್ಲಿರುವಂತ ಡೈರೆಕ್ಟರ್ಸ್ ಅಲ್ಲಿ ಒಬ್ರು ಹಿಂದೆ ಮುಂದೆ ಆಗಿ ನಾವುಗಳೇ ಡೈರೆಕ್ಟರ್ಸ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ತಾವುಗಳು ಇದನ್ನ ನೋಡಿದಂಗೆ ಕಳೆದ 3 ವರ್ಷಗಳಿಂದ ಪ್ರೋಗ್ರೆಸ್ ಕಾಣ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಮ್ಮ ಡೈರೆಕ್ಟರ್ಸ್ ಎಲ್ಲ ಸೇರಿ ಯಾವ್ಯಾವ ಮಟ್ಟದಲ್ಲಿ ನಾವು ಸೇವೆ ಸಲ್ಲಿಸಬಹುದು ಮಾಡಿ ಇದನ್ನ ಒಂದು ಸಣ್ಣ ಆರ್ಗನೈಸೇಷನ್ ಇಂದ ದೊಡ್ಡ ಆರ್ಗನೈಸೇಷನ್ ಕಡೆ ತಗೊಂಡು ಪ್ರಯತ್ನ ಪಡ್ತಾ ಇದ್ದೀವಿ. ಲಾಸ್ಟ್ ಇಯರ್ 10ನೇ ವರ್ಷಕ್ಕೆ ನಾವು ಆಲ್ಮೋಸ್ಟ್ 10 crore ಟರ್ನ್ ಓವರ್ ಮಾಡುವಷ್ಟು ನಾವು ಕೆಪಾಸಿಟಿ ತಂದಿದ್ದೀವಿ. ಅದು ತುಂಬಾ ಹೆಮ್ಮೆಯ ವಿಷಯ. ಸೊ ಅದರಿಂದ ನಮ್ಮ ಸಿಇಒ ಆದವ್ರಿಗೆ ಮತ್ತೆ ನಮ್ಮ ಸ್ಟಾಫ್ ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಈ ಒಂದು ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ನಾವು ಲಾಸ್ಟ್ ಟೈಮ್ ಜನರಲ್ ಬಾಡಿಲಿ ಅದೊಂದು ಟಾರ್ಗೆಟ್ ತರ ಅನ್ಕೊಂಡಿದ್ವಿ, 7ರಿಂದ 10ಕ್ಕೆ ಮುಟ್ಟಬೇಕು ಅಂತ. ಅದು ಮುಟ್ಟಿದೀವಿ. ಸೊ ಇವತ್ತು ಈ ನೆಕ್ಸ್ಟ್ 5 ವರ್ಷಕ್ಕೆ ನಾವು ಒಂದು 58 crore ಆರ್ಗನೈಸೇಷನ್ ಆಗ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದೆಲ್ಲದಕ್ಕೆ ತಮ್ಮ ಮೆಂಬರ್ಸ್ ಆದ ತಾವು ಸಹಾಯ ಮಾಡಬೇಕು ಅಂತ ನನ್ನ ಕೋರಿಕೆ. ಇದರಲ್ಲಿ ಪ್ರಮುಖವಾಗಿ ಬರೋದೇನಂದ್ರೆ ಇಲ್ಲಿ ಇರೋ ಎಲ್ಲ ಮೆಂಬರ್ಸ್ ಅಟ್ಲೀಸ್ಟ್ ಇನ್ನೊಂದು ಮೆಂಬರ್ ತಮ್ಮ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ, ಇವಾಗ ತಮಗೊಂದು ಭರವಸೆ ಬಂದಿದೆ 2-3 ವರ್ಷದಿಂದ ಅಥವಾ ಸುಮಾರು ಜನ 5-6 ವರ್ಷದಿಂದಾನೇ ನಮ್ಮ ಮೆಂಬರ್ಸ್ ಆಗಿರೋರಿದ್ದಾರೆ. ನಮ್ಮ ಅಸೋಸಿಯೇಷನ್ ನಮ್ಮ ಸೊಸೈಟಿ ಬೆನಿಫಿಟ್ ಪಡ್ಕೊಂಡಿದ್ದೀರಾ. ಇದನ್ನ ತಮ್ಮ ಪರಿಚಯ ಇರುವಂತ ಅಟ್ಲೀಸ್ಟ್ 1-2 ಮೆಂಬರ್ಸ್ನ ಯಾರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅಂತವ್ರನ್ನ ಇದಕ್ಕೆ ಸೇರಿಸ್ಕೋಬೇಕು ಅಂತ, ಸೇರಿಸೋದಕ್ಕೆ ಮುಂದೆ ಬರಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ಎಲ್ಲ ಮೆಂಬರ್ಸ್ ಅಲ್ಲಿ. ಇನ್ನೊಂದೇ ವಿಷಯ ಏನಂದ್ರೆ ನಮ್ಮ ಅಸೋಸಿಯೇಷನ್ ಲಾಸ್ಟ್ ಟೈಮ್ ನಮಗೆ ಕಂಪ್ಲೇಂಟ್ಸ್ ಏನ್ ಬರ್ತಾ ಇತ್ತು, ನಮ್ಮ ಬ್ಯಾಂಕ್ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು, ಹತ್ತೋದು ಇಳಿಯೋದು ಕಷ್ಟ, ಕೆಲವರು ಓಡಾಡೋದು ಕಷ್ಟ ಅಂತ ಕಂಪ್ಲೇಂಟ್ ಬರ್ತಾ ಇತ್ತು. ಆದ್ರಿಂದ ಸಿಇಒ ಆದವರು ಇವಾಗ ಹುಡುಕಿ ಎಲ್ಲರಿಗೂ ಕನ್ವೀನಿಯಂಟ್, ಸೀನಿಯರ್ ಸಿಟಿಸನ್ಸ್ ಆಗಲಿ ಎಲ್ಲರೂ ಕನ್ವೀನಿಯಂಟ್ ಆಗೋ ಥರ ಗ್ರೌಂಡ್ ಫ್ಲೋರ್ ಅಲ್ಲೇ ಒಂದು ಜಾಗ ತಗೊಂಡಿದೀವಿ ಹೊಸದು. ಮಲ್ಲೇಶ್ವರಮಲ್ಲಿ ಪ್ರಾಮಿನೆಂಟ್ ಆದ ಹೋಟೆಲ್ ಹಳ್ಳಿ ಮನೆ ಅಂತ ಇದೆ. ಹಳ್ಳಿ ಮನೆ ಪಕ್ಕದ ಸೈಡ್ ರೋಡ್ ಅಲ್ಲೇ ಬರುತ್ತೆ. ಸೊ ಯಾರಿಗಾದ್ರೂ ನೀವು ಇನ್ಫಾರ್ಮೇಶನ್ ತಿಳಿಸ್ಬೇಕಾದ್ರೆ ತುಂಬಾ ಈಸಿ. ಲೊಕೇಶನ್ ಮ್ಯಾಪ್ ಅನ್ನು ಇವಾಗ ಹೊಸದಾಗ ಒಂದು ಬ್ಯಾನರ್ ಅಲ್ಲಿ ಹಾಕಿದೀವಿ. ಹೊಸ ಆಫೀಸು ಎಲ್ಲರೂ ಬಂದು ಒಂದ್ಸತಿ ಆದ್ರೂ ನಮ್ಮ ಹೊಸ ಆಫೀಸಲ್ಲಿ ಸ್ವಲ್ಪ ವ್ಯವಹಾರ ಮಾಡಿ ಹೋಗ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಗ್ರೌಂಡ್ ಫ್ಲೋರ್ ಅಲ್ಲೇ ಇದೆ.
ಪ್ಲಸ್ ಅದಲ್ಲದೇನು ಸೀನಿಯರ್ ಸಿಟಿಸನ್ಗೆ ಏನೋ ಪ್ರಾಬ್ಲಮ್ ಇದ್ರೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅನ್ನು ಸರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ತಮ್ಮ ಡೆಪಾಸಿಟ್ಸ್ ಆಗಲಿ ಇಂಟ್ರೆಸ್ಟ್ ಮನೆಯಿಂದನೇ ಆಪರೇಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಕ್ಟಿವ್ ಸ್ಟಾಫ್ ಇದ್ದಾರೆ, ಬರ್ತಾರೆ ಮನೆ ಹತ್ರ ಬಂದು ನಮ್ಗೆ ಸರ್ವಿಸ್ ಬೇಕು ಅಂದ್ರೂ ಕೊಡ್ತಾರೆ. ಸೊ ಇನ್ನೊಂದು ಬೇಡಿಕೆ ಏನಂದ್ರೆ, ನಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಆಸ್ ಮೆಂಬರ್ಸ್ ನಮ್ಮ ಕಾಂಟ್ರಿಬ್ಯೂಷನ್ ಆಸ್ ಇದು ಆರ್ಗನೈಸೇಷನ್ ಬಂದು ಟೋಟಲ್ 30 lakhs ಅಷ್ಟೇ. ನಮ್ಮ ಆರ್ಗನೈಸೇಷನ್ ಅಲ್ಲಿ ಡೆಪಾಸಿಟ್ಸ್ ಅದು ಇದು ಇದೆ ಜಾಸ್ತಿ ಇದೆ. ಬಟ್ ಸೊಸೈಟಿ ನಾವು ಮೆಂಬರ್ಸ್ ಅಂದಾಗ ನಾವು ಸೊಸೈಟಿಲಿ ಶೇರ್ ಹೋಲ್ಡರ್ ಜಾಸ್ತಿ. ನಾವು ಅಟ್ಲೀಸ್ಟ್ ನಮ್ಮ ಕಂಪನಿಯಲ್ಲಿ ನಾವೀಗ ಪ್ರತಿ ವರ್ಷ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾ ಬರ್ತಾ ಇದೀವಿ. ಸೊ ಆಸ್ ಶೇರ್ ಹೋಲ್ಡರ್ಸ್ ಎಲ್ಲರೂ ಅಟ್ಲೀಸ್ಟ್ ಒಂದು 5-10 ಶೇರ್ ಎಕ್ಸ್ಟ್ರಾ ತಗೊಂಡ್ರೆ ನಮ್ಮ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಆರ್ಗನೈಸೇಷನ್ ಸ್ಟ್ರೆಂತ್ ಬೇರೆ ಕಡೆ ನಾವು ಪ್ರೊಜೆಕ್ಟ್ ಮಾಡಿದಾಗ ಜಾಸ್ತಿ ಸ್ಟ್ರೆಂತ್ ತೋರಿಸುತ್ತೆ. ಇಲ್ಲಾಂದ್ರೆ ಮೆಂಬರ್ಸೇ ಕಾನ್ಫಿಡೆನ್ಸ್ ಆಗಿ ಬೇರೆ 30 lakhs ಇದೆ, ಬಟ್ ನಮ್ಮ ಡೆಪಾಸಿಟ್ಸ್ ಒಂದು 9 crores ಅಷ್ಟು ಡೆಪಾಸಿಟ್ಸ್ ಇದೆ. ಸೊ ಈ ವರ್ಷ ಟಾರ್ಗೆಟ್ ಅಟ್ಲೀಸ್ಟ್ ಒಂದು 12 crores ನಾವು ಟಚ್ ಮಾಡಬೇಕು ಅಂತ ಅನ್ಕೊಳ್ತಾ ಇದೀವಿ. ಅದಕ್ಕೆ ತಮ್ಮೆಲ್ಲರ ಸಹಾಯನೂ ಬೇಕಾಗುತ್ತೆ. ಇವಾಗ ಈ ವರ್ಷದಲ್ಲಿ ನಾವು ಹೊಸ ಸ್ಕೀಮ್ಸ್ ಲಾಂಚ್ ಮಾಡಿದೀವಿ. ಸರ್ ನಿಮಗೆ ತಿಳಿಸ್ತಾರೆ, 5 years ಅಲ್ಲಿ ಬೇರೆ ಕಡೆ ಇನ್ಶೂರೆನ್ಸ್ ಅದು ಇದು ತಗೊಳ್ಳೋ ಸ್ಕೀಮ್ಸ್ ಅಥವಾ ಮಕ್ಕಳಿಗೋಸ್ಕರ ಎಜುಕೇಶನ್ ಸ್ಕೀಮ್ಸ್ ಅದೆಲ್ಲಾನು ಬಿಟ್ಟು ನಿಮ್ಗೆ ಇನ್ನೂ ಬೆನಿಫಿಟ್ ಆಗುವಂತ ಸ್ಕೀಮ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಪ್ಲಸ್ ಇವಾಗ ಇವನ್ ಸ್ಟ್ಯಾಂಪ್ ಪೆಂಡಿಂಗ್, ನಮ್ಮ ಈ ಸ್ಟ್ಯಾಂಪ್ ಪೆಂಡಿಂಗ್ ಏನಾಗಿದೆ ನಮ್ಮ ದೊಡ್ಡ ಬಿಸ್ನೆಸ್ ಆಗಿದೆ. ಇವಾಗ ಪ್ರತಿಯೊಂದು ನಿಮ್ದು ರೆಂಟ್ ಅಗ್ರಿಮೆಂಟ್ ಆಗಲಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಆಗಲಿ ಅದಕ್ಕೆಲ್ಲದಕ್ಕೂ ನಿಮಗೆ ಸ್ಟೇಟ್ ಬೇಕಾಗುತ್ತೆ ಸ್ಟ್ಯಾಂಪ್ ಪೇಪರ್ಸ್. ನಮ್ಮ ಬ್ಯಾಂಕ್ ವತಿಯಿಂದನೇ ತಗೋಬಹುದು, ನೀವು ಈಸಿಯಾಗಿ ಮಾಡ್ಕೊಡ್ತಾರೆ, ಎಲ್ಲ ಡಾಕ್ಯುಮೆಂಟೇಶನ್ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ಸೊ ಅದು ಬೆನಿಫಿಟ್ ತಗೋಬಹುದು. ಈ ವರ್ಷ ನಾವು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದಂಗೆ ಈ ವರ್ಷದಲ್ಲಿ ನಮ್ಮ ಟ್ರೇಡಿಂಗ್ ಆಕ್ಟಿವಿಟೀಸ್ ಬೆಳೆಸೋಕ್ಕೋಸ್ಕರ ಹೊಸ ಮ್ಯಾನೇಜರ್ನ ಅಪಾಯಿಂಟ್ ಮಾಡ್ಕೊಳ್ತಾ ಇದೀವಿ. ಅವ್ರನ್ನ ತಮಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಆ ಆಕ್ಟಿವಿಟಿ ಸ್ಟಾರ್ಟ್ ಆದರೆ ನಾವು ಸಣ್ಣ ರೀತಿಯಲ್ಲಿ ನಾವು ಎಲ್ಲಾ ಸ್ಪೈಸಸ್ ಒಂದು ರಿಟೇಲ್ ವ್ಯವಹಾರ ನಮ್ಮ ಬ್ಯಾಂಕ್ ಮೂಲಕ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸದ್ಯದಲ್ಲೇ ನಾವು ಅದನ್ನ ಲಾಂಚ್ ಮಾಡಿ ಒಂದು ಸ್ಯಾಂಪಲ್ ಪ್ಯಾಕೆಟ್ಸ್ ಮತ್ತೆ ಸ್ಯಾಂಪಲ್ ಸೈಜಸ್ ನಮ್ಮ ಬ್ಯಾಂಕ್ ಅಲ್ಲಿ ಅವೈಲೇಬಲ್ ಇರುತ್ತೆ. ತಾವುಗಳು ಬಂದು ಸ್ಯಾಂಪಲ್ ಟ್ರೈ ಮಾಡಿ ತಮ್ಮ ದಿನಬಳಕೆಗೆ ಬೇಕಾದದ್ದು ಅಥವಾ ಫಂಕ್ಷನ್ಸ್ಗೆ ಅದಕ್ಕೆ ಬೇಕಾದ್ರೆ ನಾವು ಒಂದು ಕಿಟ್ಸ್ ರೆಡಿ ಮಾಡಬೇಕು ಅಂತಿದೀವಿ. ಗಿಫ್ಟ್ ಕಿಟ್ಸ್, ನೀವು ಬೇರೆಯವ್ರಿಗೆ ಬೇರೆ ಗಿಫ್ಟ್ ಕೊಡಬಹುದು, ಸ್ಪೈಸಸ್ ಸೆಟ್ ಪ್ಯಾಕ್ ಮಾಡಿ ಕೊಡಬೇಕು ಅಂತ ನಾವು ರೆಡಿ ಮಾಡ್ತಾ ಇದೀವಿ. ಅದನ್ನು ಲಾಂಚ್ ಮಾಡ್ತೀವಿ ಸದ್ಯದಲ್ಲೇ, ತಮಗೆ ಅದಕ್ಕೆ ಡೀಟೇಲ್ಸ್ ತಿಳಿಸ್ತೀವಿ. ಅದಕ್ಕಿಂತ ನೀವು ಹೊಸ ಮಾರ್ಕೆಟಿಂಗ್ ಮ್ಯಾನೇಜರ್ ನಾವು ತಗೊಂಡಿದ್ದೀವಿ, ಅವರು ಆ ಡಿವಿಷನ್ ಎಲ್ಲ ನೋಡ್ಕೊಳ್ತಾರೆ. ಸೊ ಇದಲ್ಲದೆ ಸುಮಾರು ಬೇರೆ ನ್ಯೂ ಡೆಪಾಸಿಟ್ ಸ್ಕೀಮ್ಸ್, ಲೋನ್ ಸ್ಕೀಮ್ಸ್ ಲಾಂಚ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ನಮ್ಮ CEO ಅವರು ತಮಗೆ ಅದಕ್ಕೆ ತಿಳಿಸ್ಕೊಡ್ತಾರೆ. ಹೋದ ವರ್ಷ ಕೊಟ್ಟ ಸಪೋರ್ಟು ಮುಂದಿನ ವರ್ಷನೂ ಕೊಡ್ತೀರಾ ಅಂತ ಭರವಸೆಯಿಂದ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you, Mr. President Subbiah TS, for giving us a few words and a glimpse of the request for the shareholders. Dhanyavadagalu, sir. Now let's welcome our CEO, Shri Kanteshwar sir, to download the minutes of last year's general body meeting information, as well as he would share the director's report to all of us with regards to our society. Thank you, and I welcome sir to share the details. Welcome to all the shareholders. ಎಲ್ಲ ಸದಸ್ಯರಿಗೂ ಕೂಡ ಸ್ಪೈಸಸ್ ಟ್ರೇಡಿಂಗ್ ಕೋಆಪರೇಟಿವ್ ಸೊಸೈಟಿ ಪರವಾಗಿ ಸ್ವಾಗತ. CEO ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಯಾವುದೇ ಜನರಲ್ ಬಾಡಿನಲ್ಲಿ, ಅದರಿಂದ ಆ ರಿಪೋರ್ಟನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಅದೇ ಕಂಪ್ಲೇಂಟು ಮೆಂಬರ್ಸ್ ಜನರಲ್ ಬಾಡಿಗೆ ಬರದೇ ಇರೋದು, ಅದಕ್ಕೋಸ್ಕರ ಸಂಡೇನೇ ಕಂಡಕ್ಟ್ ಮಾಡ್ತೀವಿ. ಅದು ಕೂಡ ಒಂದೇ ಒಂದು ದಿನ ಮೆಂಬರ್ ಆಗಿ ದುಡ್ಡು ಕಟ್ಬಿಟ್ಟು ಡೆಪಾಸಿಟ್ ಇರುತ್ತೆ, ಶೇರ್ ಇರುತ್ತೆ, ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಕಾಳಜಿ ಅಟ್ಲೀಸ್ಟ್ ಸ್ವಲ್ಪ ನಾವು ಇರಬೇಕು. ಸೊಸೈಟಿಲಿ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ನಮ್ಮ ಡಿಪಾಸಿಟ್ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ, ಇದೆಲ್ಲ ನೋಡ್ಕೊಳ್ಬೇಕಾದ್ರೂ ಜನರಲ್ ಬಾಡಿಗೆ ಬರಬೇಕು. ಅದರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಇದ್ದಾರೆ ನನಗೆ, ಈಗ ಶೇರ್ ಹೋಲ್ಡರ್ಸ್ ರೆಗ್ಯುಲರ್ ಆಗಿ ಬರ್ತಿದ್ದಾರೆ. ಅದೇ ರೀತಿ ಎಲ್ಲ ಶೇರ್ ಹೋಲ್ಡರ್ ಕೂಡ ಜನರಲ್ ಬಾಡಿಗೆ ಬರೋದ್ರಿಂದ ಅವ್ರ ಇನ್ವೆಸ್ಟ್ಮೆಂಟ್ ಎಲ್ಲಿದೆ, ಅದ್ರ ಬಗ್ಗೆ ಎಷ್ಟು ಸೇಫ್ ಆಗಿದೆ, ಏನು ನಡೀತಾ ಇದೆ ಆ್ಯಕ್ಟಿವಿಟೀಸು, ನಾವು ಪಾರ್ಟಿಸಿಪೇಟ್ ಮಾಡಬಹುದಾಗೋದನ್ನ ಒಂದು ಅಟ್ಲೀಸ್ಟ್ ವಿಮರ್ಶೆಗಾದರೂ ಕೂಡ ದಯವಿಟ್ಟು ಬರಬೇಕು. I request all the shareholders to at least talk to their co-members to attend the general body every year. ಮೊದಲನೇದಾಗಿ ಒಂದು ಪದ್ಧತಿ ಪ್ರಕಾರ ಕಳೆದ ವರ್ಷದ ಮಿನಿಟ್ಸ್ ಆಫ್ ದಿ AGM ಅಪ್ರೂವ್ ಮಾಡ್ಕೋಬೇಕು. ಅದರಲ್ಲಿ ಇಂಪಾರ್ಟೆಂಟ್ ಚೇಂಜಸ್ ಲಾಸ್ಟ್ ಇಯರ್ ಏನಿತ್ತು ಅಂತಂದರೆ, ಒಂದು ಮೆಂಬರ್ಸ್ಗೆ ಡೆತ್ ರಿಲೀಫ್ ಫಂಡ್ ಅಂತ ಒಂದು ಅಪ್ರೂವ್ ಮಾಡಿದ್ವಿ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ನಾವು.
ಡೆತ್ ರಿಲೀಫ್ ಫಂಡ್ ಅಂದರೆ ಯಾವುದೇ ಒಂದು ಸದಸ್ಯ ನಿಧನ ಆದಾಗ ಅವ್ರಿಗೆ 2,000 ರೂಪಾಯಿ ಒಂದು ಎಕ್ಸ್ಗ್ರೇಷನ್ ಅಂತ ಕೊಡ್ತೀವಿ. ಅದು ಲಾಸ್ಟ್ ಇಯರ್ ಮಾತ್ರ ಅಪ್ರೂವ್ ಆಯಿತು. ಅಲ್ಲಿಂದ ಈಚೆಗೆ ಯಾರು ನಿಧನ ಹೋಗ್ತಾರೆ ಅವ್ರಿಗೆ 2,000 ರೂಪಾಯಿನ ಎಕ್ಸ್ಗ್ರೇಷನ್ ಥರ ಕೊಡ್ತೀವಿ. ಅದಕ್ಕೋಸ್ಕರ ಯಾರೇ ಹೊಸ ಮೆಂಬರಿಂದ ಇವಾಗ ಸದಸ್ಯತ್ವ ತಗೋಬೇಕಾದ್ರೆ 100 ರೂಪಾಯಿ ಕಲೆಕ್ಟ್ ಮಾಡ್ಕೋತೀವಿ. ಶೇರ್ ಅಮೌಂಟು, ಶೇರ್ ಫೀ, ಅಡ್ಮಿಷನ್ ಫೀ, ಡೆತ್ ರಿಲೀಫ್ ಫಂಡ್ ಅಂತ 100 ರೂಪಾಯಿ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಅದು ಕೂಡ ಲಾಸ್ಟ್ ಇಯರ್ ಜನರಲ್ ಬಾಡಿನಲ್ಲಿ ಅಪ್ರೂವ್ ಆಗಿದೆ. ಅದೊಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ನೆಕ್ಸ್ಟು ಬೈಲಾ, ಅಮೆಂಡ್ಮೆಂಟ್ ಆಫ್ ಬೈಲಾ. ಎಲ್ಲ ಸೊಸೈಟಿಗಳು ಕೂಡ ಚಿಟ್ ನಡೆಸೋದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ. ಅದೇ ಥರ ನಾವು ಕೂಡ ಲಾಸ್ಟ್ ಜನರಲ್ ಬಾಡಿನಲ್ಲಿ ಅಪ್ರೂವಲ್ AGM ತಗೊಂಡಿದ್ದೀವಿ. ಸಣ್ಣ ಮಟ್ಟದಲ್ಲಿ 1 ಲಕ್ಷ ಮೆಂಬರ್ಸ್ ಮಾತ್ರ ಅನುಕೂಲ ಆಗೋ ಥರ ಚಿಟ್ಟನ್ನು ಕಂಡಕ್ಟ್ ಮಾಡೋದಕ್ಕೆ ಒಂದು ಅಪ್ರೂವಲ್ ತಗೋಬೇಕು. ಬೈಲಾ ಅಮೆಂಡ್ ಆಗಿಬಿಟ್ಟಿದೆ. ಗೌರ್ಮೆಂಟಿಂದ ಅಪ್ರೂವಲ್ ತಗೊಂಡು ಸ್ಟಾರ್ಟ್ ಮಾಡ್ತೀವಿ. ಯಾರು ಇಂಟ್ರೆಸ್ಟ್ ಇದ್ದಾರೆ ಮೆಂಬರ್ಸ್ ಅವರು ದಯವಿಟ್ಟು ಭಾಗವಹಿಸ್ಬೋದು. ಚಿಟ್ ಫಂಡ್ ಅಪ್ ಟು 1 to 5 lakhs ಅಷ್ಟು ಮಾತ್ರ. ಆಮೇಲೆ ಮೆಂಬರ್ಸ್ ಅಕೌಂಟಲ್ಲೇ ದುಡ್ಡೆಲ್ಲ ಇರುತ್ತೆ, ನಮಗೂ ಕೂಡ ತೊಂದರೆ ಆಗಲ್ಲ. ಆಮೇಲೆ ಯಾರು ಇಂಟ್ರೆಸ್ಟ್ ಇರೋ ಅವ್ರಿಗೆ ಮಾತ್ರ ಇದು ಮಾಡ್ತೀವಿ. ಪೇಮೆಂಟ್ ಬಗ್ಗೆ ತೊಂದರೆ ಏನಿಲ್ಲ. ನಾವು ಆದಷ್ಟು 1 ವಾರ 15 ದಿನದಲ್ಲೇ ನಾವು ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. 1 ತಿಂಗಳೆಲ್ಲ ಮಾಡೋಕ್ಕೋಗಲ್ಲ. ನಮ್ಮ ಹತ್ರ ಯಾವುದೇ ಒಂದು ಹಣದ ಸಮಸ್ಯೆ ಏನಿಲ್ಲದೆ ಇರೋದ್ರಿಂದ 1 ವಾರದಿಂದ 15 ಗಂಟೆ ಚಿಕ್ಕ ಅಮೌಂಟ್ ಬಿಟ್ಟು ಆದ ತಕ್ಷಣ ಅದನ್ನು ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ನೆಕ್ಸ್ಟು ಡೈರೆಕ್ಟರ್ಸ್ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಸ್ಟ್ರೆಂತ್ ಆಫ್ ದಿ ಡೈರೆಕ್ಟರ್ಸ್ ಅದು ಜಾಸ್ತಿ ಮಾಡಿದ್ದಾರೆ. 15 ಜನಕ್ಕೆ ಮಾಡಿದ್ದಾರೆ. ಅದು ಜನರಲ್ ಬಾಡಿ ತೀರ್ಮಾನ ಮಾಡಬೇಕು, ನಮಗೆ ಬೇಕಾಗುತ್ತಾ ಬೇಡವಾ ಅಂತ. 13 ಜನ, ಅದು 15 ಜನ, ಅದು ಕೂಡ ಅಮೆಂಡ್ಮೆಂಟ್ ಆಗಿದೆ. ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅದನ್ನು ತೀರ್ಮಾನ. ದಯವಿಟ್ಟು ಜನರಲ್ ಬಾಡಿ ಲಾಸ್ಟ್ ಇಯರ್ ಮಿನಿಟ್ಸ್ ಆಫ್ ದಿ ಮೀಟಿಂಗ್ನ ಅಪ್ರೂವ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ಮಿನಿಟ್ಸ್ ಕಾಪಿ ಯಾರಿಗಾದ್ರೂ ನೋಡಬೇಕು ಅಂತಂದರೆ ಕಾಪಿ ಇದೆ, ಅದನ್ನು ಸರ್ಕಲ್ ಕೂಡ ಮಾಡ್ತೀವಿ. ಲಾಸ್ಟ್ ಇಯರ್ ಮಿನಿಟ್ಸ್ ಕಾಪಿ. ಲಾಸ್ಟ್ ಇಯರ್ ಜನರಲ್ ಬಾಡಿ ಇಶ್ಯೂಸಲ್ಲಿ ಇಂಪಾರ್ಟೆಂಟ್ ಯಾವ್ದು ಇರಲಿಲ್ಲ. ಈ 2 ವಿಷಯಗಳು ತುಂಬ ಇಂಪಾರ್ಟೆಂಟ್ ಇತ್ತು. ಇನ್ನೊಂದು ಏನಂತಂದರೆ ಪ್ರಾಪರ್ಟಿ ಪರ್ಚೇಸ್ಗೆ 50 ಲಕ್ಷ ಅಪ್ರೂವ್ ಮಾಡಿದ್ರು. ಅದು ಕೂಡ ಇನ್ನೂ ಯಾವುದೂ ಫೈನಲೈಸ್ ಮಾಡಿಲ್ಲ. ನಾವು ಸಂಘಕ್ಕೆ ಒಂದು ಬಿಲ್ಡಿಂಗ್ ತಗೋಬೇಕು ಅಂತ ನಡೀತಾನೆ ಇದೆ. ಒಂದ್ಸಲ ತಗೊಂಡ್ಮೇಲೆ ಪರ್ಮನೆಂಟ್ ಅಸೆಟ್ ಆಗಿರುತ್ತೆ, ಅದಕ್ಕೆ ಸೂಟಬಲ್ ಪ್ರಾಪರ್ಟಿನ ತಗೋಬೇಕು. ಅದರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು AGM ಮುಂದೆ ತಿಳಿಸ್ತಾ ಇದ್ದೀವಿ. ಈ ವರ್ಷದಲ್ಲಿ ಏನಾದ್ರು ಆಗ್ಬೋದು ಅಥವಾ ಸ್ವಲ್ಪ ಲೇಟ್ ಆಗ್ಬೋದು. ಒಂದು ಸಂಘಕ್ಕೆ ಒಂದು ಪ್ರಾಪರ್ಟಿ ಮಾಡಿ ಒಂದು ಅಸೆಟನ್ನು ಅದಕ್ಕೆ ಬೆಳೆಸಬೇಕು ಅಂತ ಉದ್ದೇಶ ಅಷ್ಟೇ. ಮಿನಿಟ್ಸ್ ಆಫ್ ದಿ ಅಪ್ರೂವಲ್ ಆಗಿದೆ ಅಲ್ವಾ? ಮುಂದಕ್ಕೆ ಹೋಗ್ತೀನಿ ನಾನು. ಹೌದು, ಈ ಮಿನಿಟ್ಸ್ ಆಫ್ ದಿ ಲಾಸ್ಟ್ ಇಯರ್ ಜನರಲ್ ಬಾಡಿ ಮೀಟಿಂಗ್ ಪ್ರಪೋಸ್ ಮಾಡಿ ಯಾರಾದರೂ ಒಬ್ಬರು ಸೆಕೆಂಡ್ ಮಾಡಿದ್ರೆ ಆಯಿತು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ಚೇತನ್ ಸೆಕೆಂಡ್ ಮಾಡ್ತೀರಲ್ಲ? ನೆಕ್ಸ್ಟು ಡೈರೆಕ್ಟರ್ ರಿಪೋರ್ಟ್ ಹೋಗ್ತಾ ಇದ್ದೀನಿ. ಹಾರ್ಟ್ ಆಫ್ ದಿ ಮೀಟಿಂಗ್ ಡೈರೆಕ್ಟರ್ ರಿಪೋರ್ಟ್. ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಕಳೆದ ವರ್ಷ ಸೊಸೈಟಿನಲ್ಲಿ ಏನು ವ್ಯವಹಾರ ನಡೆದಿದೆ, ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಲಾಸ್ಟ್ ಇಯರಿಂದ ಈ ವರ್ಷದವರೆಗೆ 7 ಕೋಟಿ ಡಿಪಾಸಿಟ್ ಇದ್ದಿದ್ದು 9 ಕೋಟಿಗೆ ರೀಚ್ ಆಗಿದೆ. 9,41,97,224 ಮೀಟಿಂಗ್ ನೋಟಿಸ್ ಇದೆ, ಬೇಕಾದ್ರೆ ಯಾರು ತಗೋಬಹುದು. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 5 ಕೋಟಿ 33ರಿಂದ 5 ಕೋಟಿ 14ಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ. ಏಕೆಂದರೆ ನಾವು ಲೋನನ್ನು ನೋಡಿಕೊಂಡು ಸೆಕ್ಯೂರಿಟಿ ನೋಡ್ಕೊಂಡು ಕೊಡೋದ್ರಿಂದ ಸ್ವಲ್ಪ ಲೋನ್ ಕಮ್ಮಿ ಆಗಿದೆ. ಈ ಸ್ಟ್ಯಾಂಪಿಂಗ್ 7 ಕೋಟಿಯಿಂದ 9 ಕೋಟಿ, ಆಲ್ಮೋಸ್ಟ್ ತಿಂಗಳಿಗೆ 80-90 ಲಕ್ಷ, 1 ಕೋಟಿ ಹತ್ತಿರ. ಇದು ಸಾಧ್ಯ ಆಗಿರೋದು ನಮ್ಮ ಒಂದು ಸ್ಟಾಫನ್ನ ಡೆಡಿಕೇಟೆಡ್ ಸರ್ವಿಸ್ ಏನಿದೆ. ಆನ್ಲೈನ್ ಕೂಡ ಮಾಡ್ತಾ ಇದ್ದೀವಿ ನಾವು. ಬೇರೆ ಎಲ್ಲೂ ಆನ್ಲೈನ್ ಸ್ಟ್ಯಾಂಪಿಂಗ್ ಮಾಡೋದು ಕಷ್ಟ. ನಮ್ಮಲ್ಲಿ ಆನ್ಲೈನ್ ಅಂತಂದರೆ ಎಲ್ಲರೂ ಕನ್ಸ್ಯೂಮರ್ಸು ಒಂದು ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಸ್ಟ್ಯಾಂಪ್ ಆರ್ಡರ್ ಮಾಡ್ತಾರೆ. ಆಮೇಲೆ ಪೋರ್ಟಲ್ ಮುಖಾಂತರ ಡೆಲಿವರಿ ಆಗಿಬಿಡುತ್ತೆ. ಅದು ಇದು ಆನ್ಲೈನ್ ಈ ಸ್ಟ್ಯಾಂಪಿಂಗ್. ಅವ್ರ ಆಫೀಸಿಗೆ ಬರೋದೇ ಇಲ್ಲ. ಈ ಥರದ ವ್ಯವಹಾರ ತುಂಬ ಜಾಸ್ತಿ ಇರೋದ್ರಿಂದ 7 ಕೋಟಿ 7,43,93,000ಇಂದ 9,58 lakh ಹೋಗಿದೆ. ಈ ವರ್ಷ ನೆಟ್ ಪ್ರಾಫಿಟ್ 5,65,287ಇಂದ 7,57,462 ಹೋಗಿದೆ. ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಮಾತ್ರ ಕಮ್ಮಿ ಇದೆ, ಒಂದು 5% ಮಾತ್ರ ಆಗಿದೆ. 724ಇಂದ 755 ಮೆಂಬರ್ಸ್ ಆಗಿದೆ. ಶೇರ್ ಕ್ಯಾಪಿಟಲ್ 17,90,000ಇಂದ 19,76,000 ಬಂದಿದೆ. ಡಿಪಾಸಿಟ್ ಪೊಸಿಷನಲ್ಲಿ ಅದು ಡೀಟೇಲ್ಸು. ಅದರಲ್ಲಿ ಮೇಜರ್ ಚಂಕ್ ಇರ್ತಕ್ಕಂಥದ್ದು ಫಿಕ್ಸೆಡ್ ಡಿಪಾಸಿಟ್ 5,65 lakhs ಈ ವರ್ಷ. ಲಾಸ್ಟ್ ಇಯರು 3,57 lakh. ಆಲ್ಮೋಸ್ಟ್ 2 crores
ಅದು ಮೆಂಬರ್ಸ್ ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಆಗಿ ಇಟ್ಟಿದ್ದಾರೆ ಅನ್ನೋದು ಅದ್ರ ಭರವಸೆ ಇಟ್ಟಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಷಯದಲ್ಲಿ ಒಂದು ಹೇಳ್ತಕ್ಕಂಥದ್ದು, ಯಾರೇ ಡಿಪಾಸಿಟರು ಅವ್ರಿಗೆ ವಾಪಸ್ ಬೇಕು ಅಂದಾಗ 5 ನಿಮಿಷದಲ್ಲಿ ನಾವು ವಾಪಸ್ ಕೊಡ್ತೀವಿ, ತೊಂದರೆ ಏನಿಲ್ಲ. ಅದಕ್ಕೆ ಲಿಕ್ವಿಡ್ ಎಷ್ಟು ಬೇಕು ಅಷ್ಟು ಮೇಂಟೈನ್ ಮಾಡ್ತಾನೆ ಇರ್ತೀವಿ. ಯಾವ ಮೆಂಬರ್ ಕೂಡ ಅದಕ್ಕೆ ಭಯಪಡಬೇಕಾಗಿಲ್ಲ. ಬೇಕು ಅರ್ಧ ಗಂಟೆಗೆ ಬೇಕಾ, ಒಂದು ದಿನದಲ್ಲಿ ಬೇಕಾ, ಅರ್ಜೆಂಟಾಗಿ ಏನಾದರೂ ಬೇಕಾ, ಅರ್ಜೆಂಟಾಗಿ ಏನಾದರೂ ಲೋನ್ ಬೇಕಾ, ಡಿಪಾಸಿಟ್ ಲೋನ್ ಬೇಕಾ, ಯಾವುದಾದ್ರೂ ಕೂಡ ಅಷ್ಟೇ. ಪ್ರತಿಯೊಂದನ್ನು ಕೂಡ ನಾವು ಯಾವುದೇ ಡಿಲೇ ಮಾಡಿದ್ರೆ ಕೌಂಟರ್ನಲ್ಲಿ ಸ್ಟಾಫು ಅಟೆಂಡ್ ಮಾಡಿಕೊಡ್ತಾರೆ, ಯಾರಾದರೂ ಸ್ಟಾಫು ಅಪ್ರೋಚ್ ಮಾಡ್ತಾರೆ. ನೆಕ್ಸ್ಟ್ ಅದರಲ್ಲಿ ಸಮೃದ್ಧಿ ಪತ್ರ 2 ಕೋಟಿ ಇದೆ. ಬಾಕಿದೆಲ್ಲ ಕರೆಂಟ್ ಕ್ಯಾಶ್ ಸರ್ಟಿಫಿಕೇಟು ಡಬಲ್ ಆಗ್ತಕ್ಕಂಥದ್ದು 5.5-6 ವರ್ಷದಲ್ಲಿ ಡಬಲ್ ಆಗಿಬಿಡುತ್ತೆ ಅಮೌಂಟು. ಅದ್ರ ಬಗ್ಗೆ ಸ್ವಲ್ಪ ಮೆಂಬರ್ಸ್ ನೋಡಬೇಕು. ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ರೇಟ್ ಚೆನ್ನಾಗಿದೆ. ಅದು ಕರೆಂಟ್ ಅಕೌಂಟ್ಗೆ 0.5% ಕೊಡ್ತಾ ಇದ್ದೀವಿ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಸ್ಟಾರ್ ಡಿಪಾಸಿಟಲ್ಲಿ 46 ದಿನಕ್ಕೂ ಕೂಡ ಒಂದು ಡಿಪಾಸಿಟ್ ಇದೆ. 46 ದಿನಕ್ಕೆ ಇಟ್ಟರು ಕೂಡ 7% ಡಿಪಾಸಿಟ್ ಕೊಡ್ತಾ ಇದ್ದೀವಿ. ಪಿಗ್ಮಿ ಇವಾಗ ಎಲ್ಲ ಬ್ಯಾಂಕ್ಗಳು ಕೂಡ ಅಷ್ಟು ಫೇಡ್ ಆಗ್ತಾ ಇದೆ, ಜಾಸ್ತಿ ಅಟ್ರಾಕ್ಷನ್ ಇಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಅಕೌಂಟ್ ಇದೆ. ರೆಕರಿಂಗ್ ಡಿಪಾಸಿಟ್ 12 ಲ್ಯಾಕಿಂದ 15 ಲ್ಯಾಕ್ ಆಗಿದೆ. ಟರ್ಮ್ ಡಿಪಾಸಿಟ್ 9 ಲ್ಯಾಕಿಂದ 22 ಲ್ಯಾಕ್ ಆಗಿದೆ. ಟೋಟಲ್ ಡಿಪಾಸಿಟ್ ಪೊಸಿಷನ್ನು 9,41,97,214. ಅದು ರೇಟಿಂಗ್ ವಿಷಯದಲ್ಲಿ ಲೋನ್ ಟೋಟಲ್ 5,12,15,429. ನಾವು ಲೋನ್ ಕೊಡಬೇಕಾದ್ರೆ ಸ್ವಲ್ಪ ಸೆಲೆಕ್ಟಿವ್ ಆಗಿ ಚೂಸ್ ಮಾಡಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಸೆಕ್ಯೂರಿಟಿ ಮುಖ್ಯ, ಡಿಪಾಸಿಟರ್ಸ್ ಮನಿ ವಾಪಸ್ ಕೊಡಬೇಕಲ್ಲ, ಹಾಗಾಗಿ ಸೆಕ್ಯೂರಿಟಿ ನೋಡ್ಕೊಂಡು ಕೊಡೋದ್ರಿಂದ ಲೋನನ್ನು ಅಷ್ಟು ಪರ್ಸನಲ್ ಲೋನ್ ಕಮ್ಮಿ ಮಾಡ್ತಾ ಇದ್ದೀವಿ. ಅದರಿಂದ ಲೋನ್ ಗ್ರೋತ್ ರೇಟ್ ಸ್ವಲ್ಪ ಕಮ್ಮಿ ಇದೆ. ಯಾಕೆಂತಂದರೆ ನಮ್ಮ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇರೋದ್ರಿಂದ ಪರ್ಸನಲ್ ಲೋನ್ ನಾವು ಜಾಸ್ತಿ ಕೊಡೋಕ್ಕಾಗ್ತಾ ಇಲ್ಲ, ಸೆಕ್ಯೂರಿಟಿ ವಿಷಯ. ಅದರಿಂದ ಟೋಟಲ್ 533ಇಂದ 5.12 ಕ್ರೋರ್ಸ್ಗೆ ಕಮ್ಮಿ ಆಗಿದೆ. ರೇಟಿಂಗಲ್ಲಿ ಲಾಸ್ಟ್ ಇಯರ್ ನಮಗೆ ಕೆಲವು ಆರ್ಡರ್ಸ್ ಬಂದಿತ್ತು, ಈ ವರ್ಷ ಅದು ಬರಲಿಲ್ಲ. ಹಾಗಾಗಿ ಬರೀ ಒಂದು 8 crore ಟರ್ನ್ ಟ್ರೇಡಿಂಗ್ ಮಾಡಿದ್ದೀವಿ. ಈ ವರ್ಷ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಸಪ್ರೇಟ್ ಒಂದು ಡಿವಿಷನ್ ಮಾಡಿ ಮಾರ್ಕೆಟಿಂಗ್ ಡಿವಿಷನ್, ಟ್ರೇಡಿಂಗ್ ಡಿವಿಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಮ್ಯಾನೇಜರ್ ಕೂಡ ಅಪಾಯಿಂಟ್ ಆಗ್ತಾರೆ. ಅದನ್ನು ಮುಂದಕ್ಕೆ ನೆಕ್ಸ್ಟ್ ಜನರಲ್ ಬಾಡಿನಲ್ಲಿ ನಿಮ್ಗೆ ಕೊಡ್ತೀವಿ. ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಾಸ್ಟ್ ಇಯರ್ ಕೂಡ ನಾನು ಹೇಳಿದ್ದೆ, ವೆರಿ ಡಿಫರೆಂಟ್ ಟೈಪ್ ಸೊಸೈಟಿ. ಆದ್ದರಿಂದ ನಮಗೆ ಫ್ಯೂಚರ್ ಗ್ರೋತ್ಗೆ ತುಂಬ ಅವಕಾಶಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟು ಫೈನಾನ್ಷಿಯಲ್ ಅಕೌಂಟ್ಸ್ ಬರ್ತಾ ಇದ್ದೀನಿ. ಇಂಪಾರ್ಟೆಂಟ್ ಸೆಕ್ಷನ್ ದಯವಿಟ್ಟು ಮೀಟಿಂಗ್ ನೋಟಿಸಲ್ಲೇ ಇದೆ, ಇಲ್ಲೇ ಇರೋ ಕಾಪಿ ತಗೋಬೋದು. ಒಂದು ನಮ್ಮ ಕರೆಂಟ್ ಲಾಸ್ಟ್ ಇಯರ್ ಟರ್ನ್ ಓವರ್ 36 crore-ಇಂದ 56 crore ಬಂದಿದೆ. ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಇದೆ, ದಯವಿಟ್ಟು ನೋಡ್ಬೋದು. ಟೋಟಲಲ್ಲಿ 56,03,34,211 ಟೋಟಲ್ ಟರ್ನ್ ಓವರ್. 56 × 56 ಟೋಟಲ್ ಟರ್ನ್ ಓವರ್ 100 ಕೋಟಿ ಆಗಿದೆ. 100 crores, 102 crores. ದಟ್ ಈಸ್ ಎ ಗುಡ್ ಅಚೀವ್ಮೆಂಟ್ ಬೈ ದ ಸೊಸೈಟಿ. ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಇಟ್ಟಿದ್ದೀನಿ ತಮ್ಮ ಮುಂದೆ. ಅದರಲ್ಲಿ ಏನಾದರೂ ದಯವಿಟ್ಟು ನೋಡಿ, ಏನಾದರೂ ಪ್ರಶ್ನೆ ಇದ್ದರೆ ಕೂಡ ನಾನು ಹೇಳ್ತೀನಿ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟೋಟಲ್ ಇನ್ಕಮ್ 86 lakh ಇದೆ. ನೆಟ್ ಪ್ರಾಫಿಟ್ಟು 7,57,000 ಇದೆ. ಟ್ರೇಡಿಂಗ್ ಅಕೌಂಟ್ ಕೂಡ ಇದೆ 7,69,925. ಅದಾದಮೇಲೆ ಬ್ಯಾಲೆನ್ಸ್ ಶೀಟ್. ದಯವಿಟ್ಟು 2 ನಿಮಿಷ ನೋಡ್ಬೋದು. ಯಾರಾದರೂ ಏನಾದರೂ ಫೈನಾನ್ಷಿಯಲ್ ಅಕೌಂಟ್ಸ್ ಬಗ್ಗೆ ಪ್ರಶ್ನೆಗಳಿದ್ದರೆ ಕೇಳಿ ಹೇಳ್ತೀನಿ. ಆಡಿಟೆಡ್ ಫೈನಾನ್ಷಿಯಲ್ ಕೊಟ್ಬಿಡಿ. ಅದು ಅಕೌಂಟಿಂಗ್ ಸಿಸ್ಟಮ್ ಪ್ರಕಾರ ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಒಂದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದು ಸಪ್ರೇಟು, ಟ್ರೇಡಿಂಗ್ ಅಕೌಂಟ್ ಒಂದು, ನಂತರ ಬ್ಯಾಲೆನ್ಸ್ ಶೀಟು. ಬ್ಯಾಲೆನ್ಸ್ ಶೀಟ್ನಲ್ಲಿ ವಾಟ್ ವಿ ಆರ್, ವಾಟ್ ವಿ ಓ ಆ್ಯಂಡ್ ವಾಟ್ ವಿ ಹ್ಯಾವ್ ಟು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿದೆ. ನಮ್ಮದು ಆಥರೈಸ್ ಕ್ಯಾಪಿಟಲ್ 5 crore, ಶೇರ್ ಕ್ಯಾಪಿಟಲ್ 19,76,000, ರಿಸರ್ವ್ ಫಂಡ್ಸ್ 2,69,787, ಅದರ್ ಲಯಬಿಲಿಟೀಸ್ 30,52,234, ಟೋಟಲ್ ಡಿಪಾಸಿಟ್ಸ್ 9,41,97,240. ನೆಕ್ಸ್ಟ್ ಅದರಲ್ಲಿ ಫಿಕ್ಸ್ಡ್ ಅಸೆಟ್ಟು 9,51,461, ಕಂಪ್ಯೂಟರ್ಸು, ಫರ್ನಿಚರ್ಸು, ವೆಬ್ಸೈಟ್ದು, ವೆಹಿಕಲ್, ಈ ಥರ ಡೀಟೇಲ್ಸ್ಗೆ ಕೊಟ್ಟಿದ್ದೀವಿ. ಟೋಟಲ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ 6,79,05,445. ನಾನು ಹೇಳ್ದಂಗೆ ಕ್ಯಾಶ್ ಬ್ಯಾಲೆನ್ಸ್
2,57,15,000 ಇಟ್ಕೊಂಡಿದ್ದೀವಿ. ಯಾಕೆಂತಂದರೆ ಯಾವುದೇ ಡಿಪಾಸಿಟರ್ಸ್ಗೂ ಕೂಡ ಎನಿ ಪಾಯಿಂಟ್ ಆಫ್ ಟೈಮ್ ಲಿಕ್ವಿಡಿಟಿ ವಿ ಆರ್ ಮೇಂಟೈನ್ ಟು ಸಿ ದಟ್ ಪೇಮೆಂಟ್ಸ್ ಆರ್ ಮೇಡ್ ಆನ್ ಟೈಮ್ ವಿತೌಟ್ ಎನಿ ಡಿಲೇ. ಇದರಲ್ಲಿ 20% ಮಾತ್ರ ನಾವು ಇಡಬೇಕಂತ ಒಂದು ರೂಲ್ ಇದೆ. ಬಟ್ ನಾವು ಅದರಲ್ಲೂ ಕೂಡ ಜಾಸ್ತಿ ಲಿಕ್ವಿಡಿಟಿ ಮೇಂಟೈನ್ ಮಾಡ್ತೇವೆ ಬ್ಯಾಂಕ್ನಲ್ಲಿ. ಈ ಬ್ಯಾಂಕ್ ಐಡ್ಲು ಫಂಡ್ಸ್ ಏನಲ್ಲ, ಇದು 7%, 7% ಬಡ್ಡಿ ಕೂಡ ಬರುತ್ತೆ ಬ್ಯಾಂಕಲ್ಲಿ. ಅದರಿಂದ ನಮಗೆ ಸ್ವಲ್ಪ ಪ್ರಾಫಿಟಬಿಲಿಟಿಗೆ ಅನುಕೂಲ ಆಗುತ್ತೆ. ಮತ್ತು ಅದರ ಅಸೆಟ್ಸಲ್ಲಿ 56,80,705. ದಿಸ್ ದಿ ಫೈನಾನ್ಷಿಯಲ್ ಅಕೌಂಟ್ ಡೀಟೇಲ್ಸ್. ಯಾರಿಗಾದ್ರೂ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಅದನ್ನು ಬಗ್ಗೆ ಕೇಳಿ ಹೇಳ್ತೀನಿ. ಫೈನಾನ್ಷಿಯಲ್ ಅಕೌಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಡ್ಯೂರಿಂಗ್ ದಿ ಎಂಟೈರ್ ಇಯರ್ ಏನು ನಾವು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಅದು ಫೈನಾನ್ಷಿಯಲ್ ಅಕೌಂಟ್ಸ್ ತೋರಿಸ್ತೀವಿ. I got one doubt. Last year, we made a turnover of nearly 5 crores, I think so. And we promised to increase by 7 or 10 crores. Now you have achieved 10 crores. Yes, that's correct. Okay, that's one portion of it. The second portion of it, what is the profit margin you are, because you increased from 5 crores to 10 crores. Okay. In that proportion, your Correct. profit has not increased. Correct. Why? Liquidity 2,57 lakhs, earning only 7.5% in bank. So, then what will happen? We are losing actually. No, ಅದಕ್ಕೆ ಸೆಕ್ಯೂರ್ಡ್ ಲೋನ್ ಅಗ್ರೆಸಿವ್ ಲೋನ್ ಎಲ್ಲ ಕೊಡ್ತಾ ಹೋದ್ರೆ ಸೆಕ್ಯೂರಿಟಿ ನೋಡ್ಬೇಕಲ್ಲ, ಅದಕ್ಕೋಸ್ಕರ ನಾವು ಪಾಲಿಸಿ ಲೋನ್ ಪಾಲಿಸಿ ಸ್ವಲ್ಪ ಟೈಟ್ ಇದೆ ಇಟ್ಕೊಂಡಿದ್ದೀವಿ. Okay, that's good, fine. There is no problem with that. But whatever this thing is, what is the proportion we are supposed to take? Now you have got a FD of so much, 9 crores. Correct. What is in proportion or how much you have to take? So is there any proportion is there or? Yeah, proportion is there. Out of 9 crore, as per the rules of the Cooperative Societies Act, 75 to 80% ಮಾತ್ರ ಮಾಡಬೇಕು ಲೆಂಡಿಂಗ್. 80% ಮಾಡೋಂಗಿಲ್ಲ. No. Compulsorily you have to keep 20% of cash in bank. Accordingly, we are keeping 2,57 lakh in bank account so that any time depositor comes, we are able to refund the money. That's a good. ಅದು ಈಗ 9 ಕೋಟಿನಲ್ಲಿ 20% ಅಂದರೆ 2 ಕೋಟಿ ಬಂತಲ್ಲ. 2 crores. 2 crores ಬಂತು. ಆಮೇಲೆ ಮಿಕ್ಸ್ ಆಫ್ ರಿಟರ್ನ್ಸ್ ಇರುತ್ತೆ 3 to 4% ಅಷ್ಟೇ. ಬಟ್ ಡಿಪಾಸಿಟರ್ಸ್ ಇಂಟ್ರೆಸ್ಟ್ ನಾವು ವಿ ವಾಂಟ್ ಟು ಸರ್ವ್ ಡಿಪಾಸಿಟರ್ ಮೋರ್ ಇಂಟ್ರೆಸ್ಟ್ ವಿತ್ ಮಿನಿಮಮ್ ಪ್ರಾಫಿಟ್. ಸೊಸೈಟಿ ಎನಿ ಕೋಆಪರೇಟಿವ್ ಸೊಸೈಟಿ ಈಸ್ ನಾಟ್ ಎ ಪ್ರಾಫಿಟ್ ಮೇಕಿಂಗ್ ಕಾನ್ಸೆಪ್ಟ್ ವರ್ಕ್ ಆಗಲ್ಲ. ಇಟ್ ಇಸ್ ಎ ಸರ್ವಿಸ್ ಓರಿಯೆಂಟೆಡ್ ಸೊಸೈಟಿ. But still, whatever you said in that, things has to move. Without ಸೆಕ್ಯೂರ್ಡ್ ಲೋನ್ಸ್, ನಂಬರ್ ಆಫ್ ಅನ್ಸೆಕ್ಯೂರ್ಡ್ ಲೋನ್ಸ್ ನ ಕಮ್ಮಿ ಮಾಡಿ ಸೆಕ್ಯೂರ್ಡ್ ಲೋನ್ಸ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ನೀವು ಹೇಳ್ದಂಗೆ ಇವಾಗ ಡೆಪಾಸಿಟ್ಸ್ ಜಾಸ್ತಿ ಇರೋದ್ರಿಂದ ವಿ ಆರ್ ಆಲ್ಸೋ ವೆಂಚರಿಂಗ್ ಇನ್ ಟು ಮಾರ್ಕೆಟಿಂಗ್ ಆಫ್ ಸ್ಪೈಸಸ್. ಸೊ ದಟ್ ಇಸ್ ಒನ್ ವೇ ದಟ್ ವಿ ಕ್ಯಾನ್ ಇನ್ಕ್ರೀಸ್ ಪ್ರಾಫಿಟಬಿಲಿಟಿ. ಸೊ ದಟ್ ಇಸ್ ವಾಟ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಇಯರ್ ಕಂಪ್ಲೀಟ್ಲಿ. That's why we are appointing one more person. because that is a manager Okay. who is in charge of the marketing Okay. and everything, but the administration is, that is what No. Vishali is handling with that. I see you should have one more person. Okay. Should be more. That will be We better. are proposition nowadays, not like earlier. When we participate in the tender, in the government proposals, lot of other variables work while concluding the orders, which we are not able to fulfill. Those things is all we cannot discuss openly. So these are the trading risk. Other criteria are more. When we participate tender with Nandini for supply of so many items, but we not get private parties. They will just manage to get the orders, which we cannot do. Those activities we cannot do. That is the one reason trading is a bit. Last year ಹೇಳಿದ್ರು one of the directors. Because he gave an example of Tirupati Tirumala Devasthan. He wanted to Correct. attack with that. The question is very simple, is that. So even though we cannot show directly, we can give so much. There is some reserve fund which is kept as a special fund, which cannot be shown as a this thing. It can be kept as a special fund wherever it is necessary. That can be utilized. Okay, that's right. We have created a contingency fund to mitigate that risk also. I'll go ahead with the next subject. I'll go ahead with the audited accounts resolution. Okay. Proposed by Naveen. Okay. Proposed by Naveen, seconded by anyone. Okay.
ಜ್ಞಾಪಕ ಇಟ್ಕೊಳ್ಳಿ. ಪ್ರಪೋಸ್ ಬೈ ನವೀನ್ and seconded by ಇದು. Next subject is appointment of a statutory auditor. As usual, chartered accountant, experienced chartered accountant will audit our accounts, who is approved by the government of Karnataka. Last year, Mrs. Swanishi and Co, Panishankari, they are the auditors. Second year also, we are going to propose how to appoint them as a chartered accountant for auditing our accounts. Is okay? This work is satisfactory. This time, you remember last time we conducted audit in September. Now this time we have completed audit in May, 31st May itself, and also we are conducting general audit in July, very early. Actually, all accounts should be closed as early as possible, and reports should be sent to the government for approval. Otherwise, any delay, they will take it as a very serious matter. So we have decided to approach the chartered accountant to complete the audit and submit the report to government. We have already submitted the report to the government as of now. Next, I am going to budget. Last year approved budget 39,25,000. We have spent 27,17,164 budget, last page. And next year for expansion activity and trading, and also we are keeping a 12 crore deposit mobilization. 43 lakhs we have provided. It's only estimation. We may not spend that much. ಅಷ್ಟೇನು ಖರ್ಚು ಮಾಡಲ್ಲ ನಾವು. ಒಂದು 10% 20% ಕಮ್ಮಿನೇ ಇರುತ್ತೆ. ಆದರೂ ಕೂಡ ಒಂದು ಪ್ರಾವಿಷನ್ ಇರಬೇಕು. ಲಾಸ್ಟ್ ಮೂಮೆಂಟಲ್ಲಿ ಬಜೆಟ್ ಇಲ್ಲ ಅಂತ ಆಡಿಟ್ ಅಡ್ಜಸ್ಟೇಷನ್ ಎಲ್ಲ ಆಗೋ ಚಾನ್ಸ್ ಇರೋದ್ರಿಂದ ಫಿಕ್ಸ್ಡ್ ಅಸೆಟ್ ನಿಮ್ಗೆ ತಿಳಿದಿರೋ ಪ್ರಕಾರ ಹೊಸ ಆಫೀಸ್ಗೆ ಶಿಫ್ಟ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 10% ಮಾತ್ರ ಬಾಕಿ ಇದೆ ಶಿಫ್ಟಿಂಗ್ ಟು ದ ನ್ಯೂ ಆಫೀಸ್. Most of the consumers have already seen, customers have already seen the new office. ಫೋಟೋ ಕೂಡ ಹಾಕಿದ್ದೀವಿ, ಇಲ್ಲಿ ಹೊಸ ಆಫೀಸ್ ಫೋಟೋ ಕೂಡ ಇಲ್ಲ ಹಾಕಿದ್ದೀವಿ. ಅದಕ್ಕೋಸ್ಕರ ಈ ವರ್ಷ ಇಂಟೀರಿಯರ್ಗೆ ಟೋಟಲ್ ಮ್ಯಾಕ್ಸಿಮಮ್ 10 lakh ಪ್ರೊವಿಷನ್ ಮಾಡಿದ್ದೀನಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 60 lakh, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದ್ರಿಂದ ಟೋಟಲ್ 70 lakh ಕ್ಯಾಪಿಟಲ್ ಬಜೆಟ್ ಪ್ರಪೋಸಲ್ ನೆಕ್ಸ್ಟ್ ಇಯರ್. ಡೆಪಾಸಿಟ್ ಟಾರ್ಗೆಟ್ 12 crore, ಅಡ್ವಾನ್ಸಸ್ ಟಾರ್ಗೆಟ್ 8 crores, ರೆವಿನ್ಯೂ ಬಜೆಟ್ interest income 1 crore 80 lakhs, net profit I propose 10 lakhs. This is the budget proposed for next year 26-27. I request the general body to briefly go through the proposal of budget. Any correction, I am ready to management is ready to accept for a betterment of the budget. Approval is also mandatory, ಕಂಪಲ್ಸರಿ ಆದ್ದರಿಂದ ನಾವು ಅಪ್ರೂವ್ ತಗೊಳ್ಳಬೇಕು. ಬಜೆಟ್ ಅಲ್ಲಿ ಏನಾದರೂ ಸಜೆಷನ್ಸ್ ಇದೆಯಾ? Total budget proposed 43 lakhs, revenue budget. Business budget 12 crore, loans and advances 8 crore. Net profit proposition is 10 lakhs. Budget, I take it as approved. Sunita madam, budget. Okay. Okay, sir. Budget. Okay, because I am very happy. Unless budget is high, your expenditure is less. So you are making profit out of it. So proposed by Sunita and seconded by anyone. Okay. Vishwanatha. Next is appropriation of net profit. ಇವಾಗ ಏನು 7,57,000 ನೆಟ್ ಪ್ರಾಫಿಟ್ ತೋರಿಸಿದೆ, ಅದು ಆಫ್ಟರ್ ಆಲ್ ದ ಎಕ್ಸ್ಪೆಂಡಿಚರ್. ಇದನ್ನ ಬೈಲಾ ಪ್ರಕಾರ ನಾವು ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಪ್ರೋಪ್ರಿಯೇಷನ್ ಒಂದು ರಿಸರ್ವ್ ಫಂಡ್ 25%, ಮತ್ತು ಎಂಪ್ಲಾಯೀಸ್ ಬೋನಸ್ ಇದೆ, ಕಂಟಿಜೆನ್ಸಿ ಫಂಡು, ಬ್ಯಾಡ್ ಡೆಟ್ಸು,
ಎಜುಕೇಷನ್ ಫಂಡ್ ಇದಕ್ಕೆ ಬೈಲಾ ಪ್ರಕಾರ ಅದನ್ನು ಅಪ್ರೋಪ್ರಿಯೇಷನ್ ಮಾಡಬೇಕು. ಆ ಫಂಡನ್ನು ನಾವು ಡೆಪಾಸಿಟ್ ಮಾಡ್ತೀವಿ ಸ್ಟೇಟ್ ಬ್ಯಾಂಕ್ನಲ್ಲಿ. ಲಾಸ್ಟ್ ಇಯರು ಡೆಪಾಸಿಟ್ ಮಾಡಿದ್ದೀವಿ. ಈ ವರ್ಷ ಕೂಡ ಬ್ಯಾಲೆನ್ಸ್ ಲೆಫ್ಟ್ ಓವರ್ ಫಂಡನ್ನು ಎಫ್ ಡಿನಲ್ಲಿ ಇಡ್ತೀವಿ. ಆ ರಿಸರ್ವ್ ಫಂಡು ಯಾವುದೇ ಟೈಮ್ನಲ್ಲಿ ಕೂಡ ಕ್ಯಾಶ್ ಅವೈಲಬಿಲಿಟಿ ಇರುತ್ತೆ. And one more thing, the total amount is going to be kept as it is or? No. ಔಟ್ ಆಫ್ ದ ಡಿವಿಡೆಂಡ್ ಹೊರಟಾಗುತ್ತೆ. ನೆಕ್ಸ್ಟ್ ವರ್ಷ ಸಬ್ಜೆಕ್ಟ್ ಔಟ್ ಆಫ್ ಡಿವಿಡೆಂಡ್ ಹೋಗುತ್ತೆ, ಬೋನಸ್ ಆಗುತ್ತೆ. ಇದೆಲ್ಲ ರಿಸರ್ವ್ ಫಂಡ್ ಬ್ಯಾಂಕ್. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡೋದು 2.68 lakhs ರಿಸರ್ವ್ ಫಂಡ್ ಇದೆ, ಅದು ಲೆಫ್ಟ್ ಓವರ್ ಬ್ಯಾಲೆನ್ಸ್. ಸೊ ಅಪ್ರೋಪ್ರಿಯೇಷನ್ ಆಫ್ ನೆಟ್ ಪ್ರಾಫಿಟ್ ಆಸ್ ಪರ್ ದಿ ಬೈಲಾ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಟು ದ ರಿಸರ್ವ್ ಫಂಡ್ಸ್. ತಗೋಬೋದಾ ಅಪ್ರೂವ್ಡ್ ಅಂತ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಬೈಲಾ 110 ಬೈಲಾ 110 ಪ್ರಕಾರ ಶೇಕಡ 10 ಬ್ಯಾಡ್ ಡೆಟ್ ಕರಡು ಸಾಲ ನಿಧಿಗೆ, 5% ಧರ್ಮ ನಿಧಿಗೆ ಚಾರಿಟಿ, 10% ಬಿಲ್ಡಿಂಗ್ ಫಂಡ್, ಮ್ಯಾಕ್ಸಿಮಮ್ ಬೋನಸ್ ಟು ಎಂಪ್ಲಾಯೀಸ್, 5% ಡೆತ್ ರಿಲೀಫ್ ಫಂಡ್, ವೆಲ್ಫೇರ್ ಮೆಂಬರ್ ವೆಲ್ಫೇರ್ ಫಂಡ್ 5%, ರಿಮೈನಿಂಗ್ ವಿಲ್ ಗೋ ಟು ಜನರಲ್ ರಿಸರ್ವ್ ಫಂಡ್. ಇಷ್ಟು ಈ ಫಂಡ್ ಏನು ಹೇಳಿದೆ ಅದು ಬ್ಯಾಂಕಲ್ಲೇ ಇರುತ್ತೆ. ಎನಿ ಟೈಮ್ ನಮಗೆ ಡಿಪಾಸಿಟ್ ಫಾರ್ಮಲ್ಲಿ ಇಡ್ತಾ ಇದ್ದಾರೆ. ವಿ ಆರ್ ನಾಟ್ ಯೂಸಿಂಗ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್. ಅದನ್ನು ಸಾಲ ಕೊಡೋದು ಇದು ಮಾಡ್ತಾ ಇಲ್ಲ, ಬ್ಯಾಂಕಲ್ಲಿ ಡಿಪಾಸಿಟ್ ಆಗಿರುತ್ತೆ. ಐ ಟೇಕ್ ಇಟ್ ಆಸ್ ಅಪ್ರೂವ್ಡ್. And one more thing, because the bank people they are going to give only 7% or 7.2%. There is government of India, state governments, lot of bonds that are coming about 10%, 11%, 12%. Why can't you introduce that? ಆ ಸ್ಕೀಮು ದಯವಿಟ್ಟು ಬಂದರೆ ನೋಡ್ತೀವಿ ಸರ್. It's already there. So you will get a better fund. You are already secured because it's a government. So instead of keeping the amount there, you can use it in that. So that you will get another 3-4% extra. ಓಕೆ ಖಂಡಿತ ಸರ್, ಅದನ್ನು ನೋಡೋಣ. ನಮಗೆ ಬೆಟರ್ ರಿಟರ್ನ್ ಬಂದರೆ ತೊಂದರೆ ಇಲ್ಲ. ಅಲ್ಲ, ಒಂದು ಎಕ್ಸಾಂಪಲ್ ಏನಂದರೆ, ಇವಾಗ ನಾನು ಬ್ಯಾಂಕಲ್ಲಿ ಏನು ರಿಸರ್ವ್ ಫಂಡ್ ಇಡ್ತಾ ಇದ್ದೀನಿ ಅದನ್ನು ಸಾಲ ಕೊಟ್ಟರೆ 18% ಬರುತ್ತೆ. ಬಟ್ ಮಾಡೋಕ್ಕಾಗಲ್ಲ, ಅದನ್ನು ನಮ್ಮ ಎಫ್ ಡಿನಲ್ಲೇ ಇರಬೇಕದು. ಯಾಕೆಂದರೆ ಎಮರ್ಜೆನ್ಸಿಗೆ ಸಾಲ ಕೊಟ್ಟರೆ ಬ್ಯಾಡ್ ಡೇಟ್ ಆಗ್ಬೋದು, ಇದಾಗ್ಬೋದು, ಏನೋ ರೀಸನ್ಸ್ ಇರುತ್ತೆ. ಅದರಿಂದ ಬೆಸ್ಟ್ ರಿಟರ್ನ್ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸಲ್ಲಿ ಏನಾದ್ರು ಆಗ್ಬೋದಾ ಅಂತ. ಆಮೇಲೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಇನ್ವೆಸ್ಟ್ಮೆಂಟ್, ನಮಗೆ ಈಸಿ ವಾಪಸ್ ತಗೊಳ್ಳೋದಕ್ಕೆ. ಆಮೇಲೆ ಆಪರೇಷನ್ ವೈಸ್ ನಮಗೂ ಕೇಳಬೇಕು, ನಾವು ದುಡ್ಡು ಕೊಡ್ತಾರ, ಇದೆಲ್ಲ ಅರ್ಥ ಆಯ್ತು. No, even if you keep for even 1 month also. ಹೌದು ನಮಗೆ ನೀವು ಯಾವುದೇ ಇನ್ವೆಸ್ಟ್ ಮಾಡಿ, ನಾವಾಗಲಿ ನೀವಾಗಲಿ, ಆ ಇನ್ವೆಸ್ಟ್ಮೆಂಟ್ ನಮ್ಗೆ ಅರ್ಥ ಆಗಬೇಕು. ನಾನೇನು ಎಲ್ಲಿ ಇಡ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಸ್ಕೀಮ್ ಏನು, ಯಾವಾಗ ವಾಪಸ್ ಬರುತ್ತೆ, ಕೇಳಿದ ತಕ್ಷಣ ವಾಪಸ್ ಬರುತ್ತಾ, ಏನಾದರೂ ಹ್ಯಾಸಲ್ಸ್ ಇದೆಯಾ, ಇದೆಲ್ಲ ಅರ್ಥ ಆದರೆ ಅದು ಗುಡ್ ಇನ್ವೆಸ್ಟ್ಮೆಂಟ್. ಅರ್ಥ ಆಗದೆ ಸುಮ್ಮನೆ ಇಟ್ಬಿಟ್ಟು ಕೊನೆಗೆ ಹೋದಾಗ ಇದು ಆಗ್ಬರ್ರಿ ಇವಾಗ ಬನ್ರಿ, LIC ನಲ್ಲಿ ಕೆಲವಾಗುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಅಲ್ಲಿ ಆಗುತ್ತೆ, ಎಷ್ಟೊಂದು ಕಂಡೀಷನ್ಸ್ ಹಾಕ್ಬಿಡ್ತಾರೆ. ಇನ್ಶೂರೆನ್ಸ್ ಅಲ್ಲಿ ಆಗುತ್ತಲ್ಲ, ಇನ್ಶೂರೆನ್ಸ್ ಮಾಡುವಾಗ ಎಲ್ಲ ಚೆನ್ನಾಗಿರುತ್ತೆ, ಅಲ್ಲಿ ಕ್ಲೈಮ್ ಕೊಟ್ಟಾಗ ನಿಮಗೆ 100 ಕಂಡೀಷನ್ಸ್ ಹಾಕ್ತಾರೆ, ಆಮೇಲೆ ಫೈನಲ್ ಅದು ಬರೋದೇ ಇಲ್ಲ. ನೀವು ಖಂಡಿತ ನಿಮ್ಮ ಇದ್ರೆ ನನಗೆ ಹೇಳಿ, ನಾವು ಅದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಫಂಡಲ್ಲಿ. ಓಕೆ, ದಿಸ್ ಈಸ್ ಅಪ್ರೂವಲ್. ಇಬ್ರು ಯಾರಾದ್ರೂ ಪ್ರಪೋಸಲ್ ಸೆಕೆಂಡರು. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಔಟ್ ಆಫ್ 7,57,000 board has approved 11.5% dividend to all the shareholders. 11.5, ಲಾಸ್ಟ್ ಇಯರ್ 11 ಇತ್ತು, 11.5 AGM ಅಪ್ರೂವ್ ಮಾಡಿದ್ರೆ 11.5 will be credited tomorrow to all the account holders. In case those who do not have any, they have to come and take the dividend. ಒಂದು ಪ್ರಪೋಸಲ್ ಇತ್ತು ಡಿವಿಡೆಂಡ್ ಇಲ್ಲೇ ಕೊಡ್ಬೋದು ಅಂತ, ಬಟ್ ಅದು ಸರಿ ಹೋಗಲ್ಲ. ಅದು ಚೇಂಜ್ ಕೊಡೋದು, ಅದು ತಗೊಳ್ಳೋದು, ಮಾಡೋದು, ಸಿಗ್ನೇಚರ್ ಕೊಡೋದು, ಆಮೇಲೆ ಕೆಲವರೆಲ್ಲ ಅವ್ರ ಬ್ರದರ್ ಸಿಸ್ಟರ್ಸ್ ಎಲ್ಲ ಇರ್ತಾರೆ, ಅದು ಕೊಡಿರ್ತಾರೆ. ಇದರ ಆಸ್ ಬರೋದ್ರಿಂದ ನಾವು ಜನರಲ್ ಪಾರ್ಟಿನ ಡಿವಿಡೆಂಡ್ ಕೊಡ್ತಾ ಇಲ್ಲ, ಅವ್ರ ಅಕೌಂಟಿಗೆ ಜಮಾ ಮಾಡ್ತೀವಿ. ಬಾಕಿ ಅವ್ರದ್ದು ಡಿವಿಡೆಂಡ್ ಅಕೌಂಟಲ್ಲೇ ಇರುತ್ತೆ. ಎನಿ ಟೈಮ್ ದೇ ಕ್ಯಾನ್ ಕಮ್ ಅಂಡ್ ಟೇಕ್ ಡಿವಿಡೆಂಡ್. 11.5%, 1,000 ಶೇರ್ಗೆ 115 ರೂಪಾಯಿ ಡಿವಿಡೆಂಡ್. ಏನಾದರೂ 11.5% ಇಂದ ಕಮ್ಮಿ ಮಾಡಬೇಕಾ ಅಥವಾ ಜಾಸ್ತಿ ಮಾಡಬೇಕಾ, ಒಪಿನಿಯನ್ ಏನು? ಒಪಿನಿಯನ್ ಇದ್ರೆ ಹೇಳ್ಬೋದು. 12% ಮಾಡಬೇಡಿ. 12%
No, the fraction is not good. It's 0.5 or 0.25 like that. Why can't you make it a ಒಂದು fixed? ಸೆಷನ್ ನೋಟ್ ಮಾಡ್ಕೊಳ್ಳಿ. So board will immediately has to think because from tomorrow onward we have to credit to the parties respective account. So that board will take the decision. Otherwise, general body majority if they say we will take. When you have interest, that net profit is surplus amount, why can't you give 0.5% to our shareholders? ಸರ್ ಅದಕ್ಕೆ ವಾಟ್ ವಿ ಆರ್ ಡೂಯಿಂಗ್ ಇಸ್ ಎವ್ರಿ ಇಯರ್ ಸ್ಮಾಲ್ ಪಾಯಿಂಟ್ ರೈಸ್ ಮಾಡ್ತಾ ಇದೀವಿ ಅಂಡ್ ದಿಸ್ ಇಯರ್ ದ ರಿಕ್ವೆಸ್ಟ್ ಇಸ್ ನಿಮ್ ನಾರ್ಮಲ್ 1 year FD ಗಿಂತ ಈ ಸೊಸೈಟಿದು ಶೇರ್ಸ್ ತಗೊಂಡ್ರೆ ಯು ವಿಲ್ ಗೆಟ್ ಹೈಯರ್ ಇಂಟ್ರೆಸ್ಟ್. ದಿಸ್ ಇಸ್ ಅ ಮೋಟಿವೇಶನ್. ಇಫ್ ವಿ ಟೇಕ್ ಅಟ್ ಲೀಸ್ಟ್ 5, 10 shares, ಆಲ್ ಮೆಂಬರ್ಸ್ ಶುಡ್ ಇನ್ಕ್ರೀಸ್ ದೇರ್ ಶೇರ್ ಹೋಲ್ಡಿಂಗ್. ಸೊ ಅವಾಗ ನಿಮ್ಮ ನಾರ್ಮಲ್ FD ಗಿಂತನೂ ಯು ವಿಲ್ ಗೆಟ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. Of course, that's agreed. But previous year is the net profit is maybe less compared to this year. ಯಾವುದು Net profit. ಹಾ. Why this year you are getting, at least you can give, why can't you give 1% interest more? 1% ಅಲ್ಲ ಓವರ್ ಆಲ್ ನಮ್ಮ ಇದು ಫ್ಯಾಕ್ಟರ್ಸ್ ತಗೊಂಡು ದೇರ್ ಮಸ್ಟ್ ಬಿ ನೆಕ್ಸ್ಟ್ ಇಯರ್ ಆಲ್ಸೋ ಯು ವಾಂಟ್ ಟು ಗಿವ್ ಹೈಯರ್ ರೇಟ್ ಆಫ್ One more ಇಂಟ್ರೆಸ್ಟ್. question, if you point increase 0.5%, what is the total amount will come expenditure? ಇಲ್ಲ ಕನ್ಸಲ್ಟ್ ಸರ್ ಇಲ್ಲಿ ಏನಂದ್ರೆ ಡಿಪಾಸಿಟ್ ಮ್ಯಾಕ್ಸಿಮಮ್ 11%. Okay. ಡಿವಿಡೆಂಡ್ 11% ಆಗ್ಬಿಡುತ್ತೆ. ಅವಾಗ 11% ಅದು ಮಾಡಿದಾಗ ನಿಮಗೆ ಒಂದು ಆಪ್ಷನ್ ಆಗೋಯ್ತು. ನೀವು ಬಂದು ಶೇರ್ ಡಿಪಾಸಿಟ್ಗೆ ಶೇರ್ ಕ್ಯಾಪಿಟಲ್ಗೆ ಇನ್ವೆಸ್ಟ್ ಮಾಡ್ಬೋದು. 11% ಇಲ್ಲಿದೆ, 10% ಒಂದು ವರ್ಷಕ್ಕೆ ನಾನೇ ತಗೋಬೇಕು. No. What I might ask is, suppose if you increase 0.5% to that dividend extra, Okay. what is the final? ಜನರಲ್ ಬಡಿ ಇನ್ ಟೋಟಲ್ ಫೋರಸ್ ಅಲ್ಲಿ ಬಂದ್ಬಿಟ್ರೆ ಆಮೇಲೆ ಇನ್ನೊಂದು ಮಾಡ್ಕೋಬಹುದು ಇವ್ರೆ. ಹಾ. ಹೆಂಗಿದ್ರು 11.5 ಡಿಕ್ಲೇರ್ ಮಾಡ್ಬಿಟ್ಟಿದ್ದೀರಾ. ಹಾ. Additional bonus 0.5 you can declare after 1 month so that you can take the decision in board. Instead of stopping it, you pass on the measures. ಸರ್ ಆಸ್ ಪರ್ ದ ಪಾಲಿಸಿ ಡಿವಿಡೆಂಡ್ ಪಾಲಿಸಿ ಬೇಸ್ಡ್ ಆನ್ ದ ಪ್ರಾಫಿಟ್ Yeah. ಬೋರ್ಡ್ ಅಪ್ರೂವ್ಸ್ 11.5%. ಜನರಲ್ ಬಾಡಿ ದ ಸುಪ್ರೀಂ ವಾಟ್ ಎವರ್ ಸಜೆಷನ್ ದೇ ಮೇಕ್ in majority we will take it. ಮೆಜಾರಿಟಿ 12% ಅಗ್ರಿ ಆದ್ರೆ ವಿ ಆರ್ ಓಕೆ ಟು ಪಾಸ್ ದ 12% Resolution. 12%. 12%. So 2 members yes. Okay, is a good response. Good decision. 12% not ಮಾಡ್ಕೊಳ್ಳಿ. Thanks to the AGM. So 12% ಅಪ್ರೂವ್ ಮಾಡಿದ್ರಿಂದ ವಿ ಆರ್ ಆಲ್ಸೋ ರಿಕ್ವೆಸ್ಟಿಂಗ್ ನಂಬರ್ ಆಫ್ ಶೇರ್ಸ್ ಪ್ರತಿಯೊಂದು ಮೆಂಬರ್ಸ್ ಅಟ್ ಲೀಸ್ಟ್ ಒಂದು 5 shares ತಗೊಳ್ಳಿ ಎಕ್ಸ್ಟ್ರಾ ಈ ಬರೋ ವರ್ಷಕ್ಕೆ. ಮೇಬಿ ವಿ ವಿಲ್ ಬಿ ಏಬಲ್ ಟು ಇನ್ಕ್ರೀಸ್ ಇಟ್ ಫರ್ದರ್ ಆಲ್ಸೋ. ಥ್ಯಾಂಕ್ ಯು. So we are going to pass the resolution by amending the proposed 11.5% to 12%. ಇಲ್ಲಿ ಇಂಪ್ಯಾಕ್ಟ್ ನಾನು ಹೇಳ್ಬಿಡ್ತೀನಿ ಇವಾಗಲೇ. ಮೆಂಬರ್ಸ್ ಆಪ್ಷನ್ ಡೆಪಾಸಿಟ್ ಶೇರ್ಗೆ ಜಾಸ್ತಿ ಮಾಡ್ಬೋದು. 12% ಬರ್ತಾ ಇದೆಯಲ್ಲ, ದೇ ಕ್ಯಾನ್ ಇನ್ಕ್ರೀಸ್ ದ ಶೇರ್ಸ್. ಯಾರು ದಯವಿಟ್ಟು ಒಂದು 10,000 ಹಾಕಿದ್ರೆ 1,200 rupees ಯು ಆರ್ ಗೆಟಿಂಗ್ ಗುಡ್. ಬೇರೆ ಎಲ್ಲೂ ನಿಮಗೆ ಡಿಪಾಸಿಟ್ ಅಲ್ಲಿ ಬರಲ್ಲ. 1 yearಗೆ ಶಾರ್ಟರ್ ಬರಲ್ಲ. ಇದು 1 yearಗೆ ಬರ್ತಿಲ್ಲ. ಬೇರೆ ಕಡೆ 1 yearಗೆ 9, 8, 9 ಎಲ್ಲ ಇದೆ. ನಿಮಗೆ 1 ವರ್ಷಕ್ಕೆ 100% ಬಂದಿರುತ್ತೆ. ಯಾಕಂದ್ರೆ ಡಿಪಾಸಿಟ್ ರೇಟ್ 3 ವರ್ಷಕ್ಕೆ 100%. ಕೆಲವರು ಎಕಾನಮಿಕಲ್ ಇವರೆಲ್ಲ ಯೋಚನೆ ಮಾಡ್ತಾರೆ, ನಾನು ಬೇಡಪ್ಪ FD ಹಾಕಲ್ಲ 1 ವರ್ಷಕ್ಕೆ, ಶೇರ್ಗೆ ಹಾಕ್ತೀನಿ. 1 ಲಕ್ಷ ಹಾಕ್ಬೋದು, 50,000 ಹಾಕ್ಬೋದು, 2 ಲಕ್ಷ ಹಾಕ್ಬೋದು. ತುಂಬ ಜನ ಇಟ್ಟಿದ್ದಾರೆ. Okay. So dividend declared 12%. Okay. Proposed by Kantaraju, seconded by. General topic ಇದೆಯಾ, next subject ಹೋಗ್ತೀನಿ, ಅದು ಬೇರೆ ವಿಷಯ. It is a major the AGM approval we require. Earlier ಆಫೀಸ್ ಏನಿತ್ತು ಅದು ಸ್ವಲ್ಪ ಚಿಕ್ಕದು, ಎಕ್ಸ್ಪೆನ್ಷನ್ಗೆ ಅವಕಾಶ ಇರಲಿಲ್ಲ, ಬಾಡಿಗೆ ಕೂಡ ಜಾಸ್ತಿ ಕೇಳ್ತಾ ಇದ್ರು. ಆಮೇಲೆ ಫಸ್ಟ್ ಫ್ಲೋರ್ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲ ವಾಪಸ್ ಹೊರಟೋಗ್ತಾ ಇದ್ರು, ಬೇರೆ ಬರೋಕ್ಕಾಗಲ್ಲ ಅಂತ. ಆಮೇಲೆ ಸ್ವಲ್ಪ ಅದರ್ ಇಶ್ಯೂಸ್, ದೊಡ್ಡ ದೊಡ್ಡ ಬೋರ್ಡ್ ಎಲ್ಲ ನೀವು ಹಾಕ್ಬೇಡಿ ಹಾಗೆ ಎಷ್ಟು ಕಾರಣಗಳಿತ್ತು. ಈಗ ಬಂದಿದ್ದಾರೆ 3 ವರ್ಷ. ಬಟ್ ಈ ವರ್ಷ ಬಾಡಿಗೆ ಜಾಸ್ತಿ ಕೇಳಿದ್ರಲ್ಲ, ಅದರಿಂದ ಶಿಫ್ಟ್ ಒಳ್ಳೆ ಹೊಸ ಆಫೀಸ್ ಮಾಡಿದ್ವಿ, ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಆಗಿದೆ. ದಯವಿಟ್ಟು ಎಲ್ಲ ಮೆಂಬರ್ಸು ಕೂಡ ಹೊಸ ಆಫೀಸ್ ಬಂದು ವಿಸಿಟ್ ಮಾಡಬೇಕು. ಅದಕ್ಕೆ ಶಿಫ್ಟಿಂಗ್ ಆಫ್ main registered office and branch office, general body has to approve. I am seeking the approval of the shareholders for shifting of office from old office to new office. New office is also good. Yes sir, new office is good. Very good. You continue, that will be better. Okay. Naveen, you have some new. Okay.
ಬಟ್ ನಮ್ಮ ಜವಾಬ್ದಾರಿ ಇರೋದು ನ್ಯೂ ಆಫೀಸರ್ ಬಂದಮೇಲೆ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು. ಅದಕ್ಕೆ ಐ ಆಮ್ ಸೀಕಿಂಗ್ ದಿ ಚೆನ್ನಾಗಿರೋ ಆಫೀಸ್ ಬಂದ್ಬಿಟ್ಟು ಅಲಂಕಾರ ಮಾಡಿ ತಿಳ್ಕೊಬಿಡೋಕ್ಕಾಗಲ್ಲ, ಕೆಲಸನೂ ಮಾಡಬೇಕಲ್ಲ, ಅದಕ್ಕೆ ತಕ್ಕಂತೆ. ಹಾಗಾಗಿ ಐ ಆಮ್ ದಿ ಥ್ಯಾಂಕಿಂಗ್ ದಿ ಶೇರ್ ಹೋಲ್ಡರ್ಸ್ ಫಾರ್ ಅಪ್ರೂವಿಂಗ್ ದಿ ಪ್ರಪೋಸಲ್ ಫಾರ್ ಶಿಫ್ಟಿಂಗ್ ದಿ ಆಫೀಸ್ ಫಾರ್ ಬೆಟರ್ ಆ್ಯಂಡ್ ಎಕ್ಸ್ಪೆನ್ಷನ್ ಆಕ್ಟಿವಿಟಿ. ನಾವು ನೋಟಿಸಲ್ಲಿ ಅಜೆಂಡಾನಲ್ಲಿ ಕಳಿಸಿದ್ವಿ, ಮೆರಿಟ್ ಸ್ಕಾಲರ್ಶಿಪ್ ಟು ಚಿಲ್ಡ್ರನ್ ಆಫ್ ಮೆಂಬರ್ಸ್, ಮಕ್ಕಳಿಗೆ. ರೆಸ್ಪಾನ್ಸು ಜಾಸ್ತಿ ಏನು ಬರಲಿಲ್ಲ. 2 ಪ್ರಪೋಸಲ್ ಬಂದಿದೆ, ಅವರು ಬಂದಿಲ್ಲ ಇವತ್ತು. ಬೋರ್ಡ್ ವಿಲ್ ಡಿಸೈಡ್ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಯಾವ ಥರ ಮಾಡಬೇಕು ಅಂತ. ಬಟ್ ಮೆರಿಟೋರಿಯಸ್ ಸ್ಟೂಡೆಂಟ್ ಅವರು ತಿಪ್ಟೂರಿನಲ್ಲಿರೋದ್ರಿಂದ ಬರೋಕ್ಕಾಗಿಲ್ಲ, ತಿಪ್ಟೂರಲ್ಲಿದ್ದಾರೆ. ನಾವು ಕೊಡ್ತಕ್ಕಂಥ ಒಂದು ಏನು ಆನರ್ ಏನಿದೆ ಅದು ಅವ್ರಿಗೆ ಖರ್ಚಿಗೆ ಸರಿ ಹೋಗ್ಬಿಡುತ್ತೆ ಅಂತ ಬಂದಿಲ್ಲ, ಏನೋ ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಬೋರ್ಡ್ ಡಿಸೈಡ್ ಮಾಡುತ್ತೆ ಅವ್ರಿಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾ, ಯಾಕೆಂತಂದರೆ ಎನ್ಕರೇಜ್ಮೆಂಟ್ ಟು ದ ಸ್ಟೂಡೆಂಟ್ಸ್ ಆ ವಿಷಯ ಬರೋದ್ರಿಂದ. ಅಥವಾ ಈಗ ಬಂದಿರೋ ಮೆಂಬರ್ಸ್ ಆಗಲಿ ಅಥವಾ ಯಾರಾದರೂ ಇದ್ದರೆ 2026 ಪಾಸಾಗಿ ಇರ್ತಕ್ಕಂಥವ್ರು ಇದ್ದರೆ ಆಫೀಸ್ಗೆ ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಿ ಅವರು ಸ್ಕಾಲರ್ಶಿಪ್ ತಗೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್, ಕೆಲವು ಸಲ ನಮ್ಮಲ್ಲಿ ಲೋನ್ಸ್ ಕೆಲವು ಕಸ್ಟಮರ್ಸ್ ಮಾತ್ರ ಡಿಲೇ ಮಾಡ್ತಾರೆ, ಯಾವುದೇನೋ ಕಾರಣ ಇರುತ್ತೆ ಅವ್ರಿಗೆ. ಹಾಗಾಗಿ NPA ಇಶ್ಯೂ ಇರೋದು ಬಂದಿಲ್ಲ ನನಗೆ, ಮೋರ್ ದೆನ್ 1 year ಡ್ಯೂ ಅಂತಕ್ಕಂಥದ್ದು. ರಿಕ್ವೆಸ್ಟ್ ಶೇರ್ ಹೋಲ್ಡರ್ ಬಾಡಿ ಯಾರು ಲೋನ್ ತಗೋತಾರೆ ದಯವಿಟ್ಟು ಆನ್ ಟೈಮು ರೀಪೇಮೆಂಟ್ ಮಾಡೋದಕ್ಕೆ ಒಂದು ತುಂಬ ಪರ್ಸನಲ್ ರಿಕ್ವೆಸ್ಟ್ ಒಂದು ಬೋರ್ಡ್. ಯಾಕೆಂದರೆ ಡಿಪಾಸಿಟರ್ಸ್ ಮನಿ, ಗೌರ್ಮೆಂಟ್ ದುಡ್ಡು ನಮ್ಮ ಹತ್ರ ಇಲ್ಲ. ಡಿಪಾಸಿಟರ್ಸ್ ದುಡ್ಡು ಇಟ್ಕೊಂಡು ಅದನ್ನು ನಾವು ಮುಳ್ಳಿನ ಮೇಲೆ ನಡೀಬೇಕು. ಅವ್ರಿಗೆ ಆನ್ ಟೈಮ್ ಕೊಡಬೇಕು, ಇಂಟ್ರೆಸ್ಟ್ ಕೊಡಬೇಕು, ಪ್ರಿನ್ಸಿಪಲ್ ವಾಪಸ್ ಕೊಡಬೇಕು, ಸೊಸೈಟಿ ಚೆನ್ನಾಗಿ ನಡೀಬೇಕು, ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಬೇಕು. ಬಟ್ ಅಲ್ಟಿಮೇಟ್ಲಿ ಎಲ್ರಿಗೂ ಎಲ್ಲ ಒಂದು ಡ್ಯೂ ಏನಿದೆ ಕೊಡಬೇಕಾಗುತ್ತೆ. ಅದು ಬೋರ್ಡ್ ಕರ್ತವ್ಯ. ಬೋರ್ಡ್ ಎಸ್ಟೇಟಿಂಗ್ ಬೈ ಬಿಟ್ಟರೆ ಏನಿಲ್ಲ, ಅಷ್ಟೇ ವಿಷಯ. ಸೊ ಇದು ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಬೋರ್ಡ್, ಹೆಂಗೆ ಗವರ್ನೆನ್ಸ್ ನಡೆಸಬೇಕು ಸೊಸೈಟಿನ ಅಂತಕ್ಕಂಥದ್ದು ಜವಾಬ್ದಾರಿ ಇರುತ್ತೆ. ವಿ ಹ್ಯಾವ್ ಎ ಪ್ರೊಫೆಷನಲ್ ಬೋರ್ಡ್ ಫ್ರಮ್ ಡಿಫ್ರೆಂಟ್ ಸೆಕ್ಟರ್, ಬಿಸ್ನೆಸ್, ಕಾಂಟ್ರಾಕ್ಟರ್, ಸೀನಿಯರ್ ಎಕ್ಸಿಕ್ಯೂಟಿವ್ಸ್, ಈ ಥರದ ಏನೋ ಮಿಕ್ಸ್ ಆಗಿರೋದ್ರಿಂದ ಯಾವುದೇ ಒಂದು ಸೆಲ್ಫ್ ಇಂಟ್ರೆಸ್ಟ್ ನಡ್ಕೊಂಡು ಹೋಗ್ತಕ್ಕಂಥದ್ದು. ಒಂದು ಲೋನ್ ಅಂದರೆ ರೀಪೇಮೆಂಟ್ ಈಸ್ ವೆರಿ ಡಿಫಿಕಲ್ಟ್, ಫಾಲೋ ಅಪ್ ಮಾಡ್ತಾನೆ ಇರಬೇಕಾಗುತ್ತೆ. ರಿಕ್ವೆಸ್ಟ್ ಆಲ್ ದ ಮೆಂಬರ್ಸ್ ಯಾರು ತಗೋತಾರೆ ಅದನ್ನು ಕರೆಕ್ಟಾಗಿ ನಾನು ಕಟ್ಬಿಟ್ರೆ ಯಾವುದೇ ಇಶ್ಯೂಸ್ ಇರಲ್ಲ. ಆ್ಯಸ್ ಆಫ್ ಟುಡೇ ಒಂದು NPA ಒಂದು ಇದಕ್ಕೆ ನಾವು ಹೋಗಿಲ್ಲ, ಇದುವರೆಗೂ ಕೂಡ ಸಣ್ಣ ಪುಟ್ಟ ಡಿಲೇ ಮಾಡ್ತಾರೆ, ಬಟ್ ಕಟ್ತಾ ಇದ್ದಾರೆ. ರಿಕವರಿ ಬಗ್ಗೆ ನಾನು ಬೋರ್ಡ್ಗೆ ಈಜಿಯಾಗಿ ಹೇಳಲೇಬೇಕಾಗುತ್ತೆ, ಲೋನ್ ಯಾವ ಥರ ನಡೀತಾ ಇದೆ. ಯಾಕೆಂದರೆ ಡಿಪಾಸಿಟರ್ಸ್ ಯೋಚನೆ ಮಾಡ್ತಕ್ಕಂಥ ಒಂದೇನೆ, ಇವರು ನಮ್ಮ ದುಡ್ಡು ಇಟ್ಕೊಂಡು ಸಾಲ ಯಾವ ಥರ ಕೊಡ್ತಾರೆ, ಯಾವ ಥರ ರಿಕವರಿ ಮಾಡ್ತಾ ಇದ್ದಾರೆ, ಏನಾದರೂ ಅವಶ್ಯಕತೆ ಜಾಸ್ತಿ ಆಗಿಬಿಟ್ಟಿದೆಯಾ, ಬ್ಯಾಡ್ ಡೇಟ್ಸ್ ಇದೆಯಾ, ಇರ್ತಕ್ಕಂಥದ್ದು ಯೋಚನೆಗಳು ಬರುತ್ತೆ. ಅದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಲೋನ್ ರಿಕವರೀಸ್ ಎಲ್ಲ ಮಾಮೂಲಾಗಿ ಚೆನ್ನಾಗಿ ನಡೀತಾ ಇದೆ, ಕೆಲವು ಕಡೆ ಡಿಲೇ ಇದೆ, ಅದನ್ನಾದರೂ ಕೂಡ ನಾವು ವಸೂಲು ಮಾಡ್ತಾ ಇದ್ದೀವಿ. ಈ ಒಂದು ವರ್ಷದಲ್ಲಿ 25-26ರಲ್ಲಿ ಸೆಕ್ಯೂರ್ಡ್ ಲೋನ್ಸ್, ಗೋಲ್ಡ್ ಲೋನ್ ಜಾಸ್ತಿ ಮಾಡಿದ್ದೀವಿ. ನಾವು ನೋಡ್ಬೋದು ಅದರಲ್ಲಿ 1.25 ಕೋಟಿ ಇದೆ ಗೋಲ್ಡ್ ಲೋನ್. ಮಾರ್ಟ್ಗೇಜ್ ಲೋನ್ 1.5 ಕೋಟಿ ಇದೆ, ಜಾಸ್ತಿ ಇದೆ. ಆಮೇಲೆ ಪರ್ಸನಲ್ ಲೋನ್ ಕಮ್ಮಿ ಮಾಡಿಬಿಟ್ಟಿವಿ, 50 ಲಕ್ಷ ಒಳಗಡೆ ಇಟ್ಕೊಂಡಿವಿ ಪರ್ಸನಲ್ ಲೋನೇ ಮೇನ್ ಡಿಪೆಂಡ್ ಆಗ್ತಕ್ಕಂಥದ್ದು. ಅದು ಕೊಟ್ಟರೆ ಸ್ವಲ್ಪ ಡೇಂಜರಸ್ ರಿಸ್ಕ್ ಇದೆ. ಅದಕ್ಕೆ ಅದನ್ನು ಶೇರ್ ಕಮ್ಮಿ ಮಾಡಿಬಿಟ್ಟು ನಾವು ಬ್ಯಾಂಕಿನಲ್ಲಿ 7% ಕೊಟ್ಟರು ಪರವಾಗಿಲ್ಲ, ಅಲ್ಲ 7% ಬಂದರೂ ಪರವಾಗಿಲ್ಲ, ನಮಗೆ ಸೇಫ್ ಆಗಿರುತ್ತೆ ಬ್ಯಾಂಕ್ನಲ್ಲಿ ದುಡ್ಡು. 7.5% 12% ಅಥವಾ 11%, 10%, 2.5% ಅದು ಬೇರೆ ಹೈಯರ್ ಇಂಟ್ರೆಸ್ಟ್ ರೇಟಲ್ಲಿ ರಿಕೂಪ್ ಆಗುತ್ತೆ. ಹೀಗಾಗಿ ವಿ ಆರ್ ಬ್ಯಾಲೆನ್ಸಿಂಗ್ ದಿ ಆಪರೇಷನ್ಸ್ ಪ್ರಾಫಿಟಬಲಿ ಬೈ ಸ್ಪೆಂಡಿಂಗ್ ಲೆಸ್ ಆ್ಯಂಡ್ ಅರ್ನಿಂಗ್ ವಾಟ್ ಎವರ್ ಡ್ಯೂ ಇಟ್ ಈಸ್ ಕಮ್. ಸೊ ಇದರಿಂದ ನಂದು ಡೈರೆಕ್ಟರ್ಸ್ CEO ರಿಪೋರ್ಟನ್ನು ಕನ್ಕ್ಲೂಡ್ ಮಾಡಬೇಕು. ಏನಾದರೂ ವಿಷಯ ಇದ್ದರೆ ದಯವಿಟ್ಟು ಕೇಳ್ಬೋದು. Thank you very much. I conclude my report. Professional ಅಂದರೆ ಬ್ಯಾಂಕಿಂಗ್, ಫೈನಾನ್ಸ್, ಅಗ್ರಿಕಲ್ಚರ್ ಈ ಒಂದು ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಒಂದು ಡೈರೆಕ್ಟ್ ಪ್ರಾವಿಷನ್ ನಮ್ಗೆ ಇರೋದ್ರಿಂದ ಬೋರ್ಡ್ ಡಿಸಿಷನ್ ತಗೊಳುತ್ತೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಪಾಯಿಂಟ್ ಮಾಡಬೇಕಂತ. ಆ ಇಂಡಿಪೆಂಡೆಂಟ್ ಡೈರೆಕ್ಟರ್ನ ಅಪಾಯಿಂಟ್ ಮಾಡುವಾಗ ಬೋರ್ಡ್ ದೇ ವಿಲ್ ಸ್ಕ್ರೂಟಿನಿ
and see the profile of the candidate, and they will take the decision accordingly. I request the AGM to give the authority to the board to appoint independent director. ಅವ್ರು ಇರತಕ್ಕಂಥದ್ದು 1 ವರ್ಷ ಮಾತ್ರ, ಆಮೇಲೆ ಎವ್ರಿ ರಿನ್ಯೂ ಆಗಬೇಕು, ಅವರು ಇದೆಲ್ಲ ನೋಡ್ಕೊಳ್ಬೇಕು. ಬಟ್ ದೇ ಶುಡ್ ಬಿ ಪ್ರೊಫೆಷನಲ್ ಇನ್ ದಿ ಫೀಲ್ಡ್, ಯಾವುದಾದ್ರು ಆಗಲಿ ನಮ್ಮ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ನಾವು ಅದರಲ್ಲಿ ಅವರು ಇರಬೇಕು. ಅದರಿಂದ ನಾನು ಜನರಲ್ ಬಾಡಿ ಕೇಳ್ಕೊಳ್ಳೋದೇನು ಅಂತಂದರೆ, ಬೋರ್ಡ್ಗೆ ಅಥಾರಿಟಿ ಕೊಟ್ಟರೆ ಸೂಟಬಲ್ ಡೈರೆಕ್ಟರ್ ಅವರು ಡಿಪಾಸಿಟಲ್ಲಿ ಇರ್ಬೋದು, ಫೈನಾನ್ಸಲ್ಲಿ ಇರ್ಬೋದು, ಅಪಾಯಿಂಟ್ ಮಾಡೋದಕ್ಕೆ ಮೋಸ್ಟ್ಲಿ ವಿ ಆರ್ ಪ್ರಿಫರಿಂಗ್ ಡಿಪಾಸಿಟರ್ಸ್. ಯಾಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ ಅವ್ರಿಗಿದ್ದರೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಸರ್ವಿಸ್ ಮಾಡೋಕ್ಕೆ. ಏನೂ ಇಲ್ಲ ಅಂತಂದರೆ ಅದೇನು ಮಾಡೋಕ್ಕಾಗಲ್ಲ. ಅದರಿಂದ ಯಾರು ಸ್ವಲ್ಪ ಫೈನಾನ್ಷಿಯಲಿ ವರ್ತ್ ಇದ್ದಾರೆ, ಸೌಂಡ್ ಇದ್ದಾರೆ, ದೋಸ್ ಹೂ ಕ್ಯಾನ್ ಆಲ್ಸೋ ಗಿವ್ ಸಪೋರ್ಟ್ ಬೈ ಮೊಬೈಲೈಸಿಂಗ್ ಡೆಪಾಸಿಟ್ಸ್ ಎಕ್ಸೆಟ್ ರಿಪೇಟ್ ಜನರಲ್ ಬಾಡಿ ಆ ಥರದ ನೈಟ್ ಸ್ಕಾಲರ್ಶಿಪ್ ವಿಷಯದಲ್ಲಿ ಇಬ್ಬರು ಕ್ಯಾಂಡಿಡೇಟ್ ಬಂದಿರಲಿಲ್ಲ. ಇನ್ನೊಬ್ಬರು ಕ್ಯಾಂಡಿಡೇಟ್ ನಕುಲ್ PUC ಪಾಸ್ ಆಗಿರ್ತಕ್ಕಂಥದ್ದು, ಅವರು ಪ್ರೆಸಿಡೆಂಟ್ ತಂದಿದ್ದಾರೆ. ಅದರಿಂದ ಐ ರಿಕ್ವೆಸ್ಟ್ ಪ್ರೆಸಿಡೆಂಟ್ ಸುಬ್ಬಯ್ಯ ಟು ಟೇಕ್ ದ ನೈಟ್ ಸ್ಕಾಲರ್ಶಿಪ್. ಯಾವಾಗಾದರೂ ಆಫೀಸಿಗೆ ಬಂದರೆ ಅದು ತಗೋಬೋದು. ಬೋರ್ಡ್ ಡಿಸೈಡ್ ಮಾಡಿ ಸ್ಕಾಲರ್ಶಿಪ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. Sir, thank you for giving last year's information regarding to our transaction details and audit reports. And personally, I would appreciate the shareholders, Mr. Srinivas sir and Mr. Kantraj sir, to come up with your suggestions. And also, I would request, ಕನ್ನಡದಲ್ಲಿ ಹೇಳ್ತೀನಿ, ಪ್ರತಿಯೊಬ್ಬ ಶೇರ್ ಹೋಲ್ಡರು ತಮ್ಮ ಒಂದು ವ್ಯವಹಾರ, ಹಣಕಾಸಿನ ವ್ಯವಹಾರದ ಒಂದು ಇನ್ಫಾರ್ಮೇಶನ್ ಎಷ್ಟು ತೀವ್ರವಾಗಿ ಅದನ್ನ ತಿಳ್ಕೊಂಡು ಅದರ ಒಂದು ಹೆಚ್ಚಿಗೆ ಮಾಡುವುದಾಗಲಿ ಅಥವಾ ಅದನ್ನು ಡೆವಲಪ್ಮೆಂಟ್ ಅಥವಾ ಒಂದು ಅದರ ಕಂಪ್ಲೀಟ್ ಆಗಿ ಅದರ ಯಾವ ರೀತಿಯನ್ನು ನಾವು ಬಳಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮಹತ್ವದ ಕೆಲಸ ಆಗಿರುತ್ತೆ ಪ್ರತಿಯೊಬ್ಬರಿಗೂ. ಇಲ್ಲಿ ಕೇವಲ 2 ಅಥವಾ 3 ಜನ ಮಾತಾಡ್ತಿದ್ದಾರೆ. I felt sitting in that seat, I really felt that's very, very important to know for every shareholders how the transactions of your own society is being done, and to get more suggestions and also to come forward for the development of our society. So ಅದನ್ನ ನಾನು ನಿಮ್ಮ ಎಲ್ಲರಿಗೂ ಕಳಕಳಿಯಿಂದ ಬೇಡ್ಕೊಳ್ತೇನೆ. ಪಾರ್ಟಿಸಿಪೇಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಮುಂದೆ ಬನ್ನಿ. ನಿಮ್ಮ ಒಂದು ಸಜೆಷನ್ಸ್ ಏನಿದೆ, ನಿಮ್ಮ ಒಂದು ಬೇಡಿಕೆಗಳೇನಿದೆ, ನಿಮ್ಮ ಒಂದು ಏನು ನಿಮ್ಗೆ ಏನು ಇನ್ಫಾರ್ಮೇಶನ್ಸ್ ಬೇಕಿದೆ, ನೀವು ಯಾವ ರೀತಿ ಸಂಸ್ಥೆಯ ಬೆಳೆಸಬಹುದು, ಇಲ್ಲಿ ಯಾರು ನಿಮ್ಮನ್ನ ಸ್ಟಾಪ್ ಮಾಡಲ್ಲ ಅನ್ಕೊಳ್ತೀನಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇಫ್ ಐ ಆಮ್ ನಾಟ್ ರಾಂಗ್. ಸೊ ದಯವಿಟ್ಟು ಮುಂದೆ ಬನ್ನಿ, ಮುಂದೆ ಬಂದು ನಿಮ್ಮ ಒಂದು ಸಜೆಷನ್ಸ್ ಅನ್ನ ಕೊಡಿ. ನಾವೆಲ್ಲರೂ ಬೆಳೆಯೋಣ. ನೀವು ಬೆಳೀತಾ ಇದ್ರೆ ನಾವು ಬೆಳಿತೀವಿ. ಇಟ್ಸ್ ಆಲ್ ದ ಶೇರ್ ಹೋಲ್ಡರ್ಸ್ and we are though we are the board of directors, I would say that it's because of you the things are going to grow, and along with you guys we are going to grow. ಒಂದು ಸಂಸ್ಥೆ ಅಂದಾಗ ನೀವು ಎಲ್ಲರೂ ಭಾಗಿಯಾಗಿರ್ತೀರಾ. ಸಂಸ್ಥೆ ಅನ್ನೋದು ಒಂದೊಂದು ಶೇರ್ ಹೋಲ್ಡರ್ ಇಂದ ಆಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ತುಂಬಾ ಕಳಕಳಿಯಿಂದ ಬೇಡ್ಕೊಳ್ತೀನಿ, ಪ್ಲೀಸ್ ಪಾರ್ಟಿಸಿಪೇಟ್ as much as possible and do speak as a conversation and have a lot of conversations with regards to your economics. ಬಹಳ ಸಂತೋಷ ಆಯಿತು ಶ್ರೀನಿವಾಸ್ ಸರ್ and Kantraj sir to speak out your suggestions, and we always welcome every shareholders to come forward. ಮತ್ತೆ ಕೆಲವೊಂದು ಇದನ್ನ ಹೇಳಿದ್ರು ನಮ್ಮ ಸರ್, ಯಾವ ರೀತಿ ನಮ್ಮ ಸಂಸ್ಥೆಯಲ್ಲಿ ಹೊಸ ಹೊಸ ಸ್ಕೀಮ್ಗಳನ್ನ ತರಬೇಕು ಅನ್ನೋದನ್ನ. ಹಾಗೆ ಶ್ರೀನಿವಾಸ್ ಸರ್ ಹೇಳ್ತಾ ಇದ್ರು, ಇದೆಲ್ಲ ಬಹಳ ಮುಖ್ಯವಾಗಿ ಒಂದು ಇನ್ಫಾರ್ಮೇಶನ್ಸ್ ಆಗಿದೆ. ಸೊ ಹಾಗಾಗಿ ನಿಮ್ಗೆಲ್ಲ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೀವಿ. Thank you so much, and let's move on to the next this one, the speech. We have our director's speech by Pushparaj sir. So share his few words with the shareholders. Thank you. ನನ್ನಿಂದ ಏನಾದರೂ misinformation cascade ಆಗಿದೆ, ದಯವಿಟ್ಟು ಕ್ಷಮಿಸಿ. So if anything is incorrect, please I would request an apology from all the shareholders. Thank you. Respected President Subbaya sir and Vice President Mr. Narayan Swamy and all the Board of Directors and staff members and all the shareholders. ಇದು ಒಂದು ವಿಶೇಷವಾದ ದಿನ, 11ನೇ ವಾರ್ಷಿಕ ಶೇರ್ ಹೋಲ್ಡರ್ಸ್ ಮೀಟಿಂಗ್
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವುದು ನಿಜವಾಗೂ ಒಂದು ಹೆಮ್ಮೆಯ ವಿಷಯ. ನಾನು ಈಗಾಗಲೇ ನಮ್ಮ CEO ಪ್ರೆಸಿಡೆಂಟ್ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ, ರಿಪೋರ್ಟ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ನಾನು ಒಂದು 2-3 ಏರಿಯಾಗಳು ಮಾತ್ರ ತಗೊಂಡು ಅದನ್ನು ಹೌ ಅವರ್ ಸೊಸೈಟಿ ಹ್ಯಾಸ್ ಇಂಪ್ರೂವ್ಡ್ ಇನ್ ಆಲ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ಇಷ್ಟಪಡ್ತೀನಿ. ಸಾಧಾರಣವಾಗಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇಟ್ ಈಸ್ ವೆರಿ ರೆಗ್ಯುಲರ್ ಅಟ್ಲೀಸ್ಟ್ ಅನ್ ಅವರೇಜ್ 1 in 2 months ನಡೀತಾ ಇದೆ. ಆ ಬೋರ್ಡ್ ಮೀಟಿಂಗ್ನಲ್ಲಿ ಸಾಧಾರಣವಾಗಿ ಮೋಸ್ಟ್ ಆಫ್ ದಿ ಬೋರ್ಡ್ ಎಲ್ಲ ಬರ್ತಾರೆ, ಡೀಟೇಲಾಗಿ ಡಿಸ್ಕಷನ್ಸ್ ಮಾಡಿ ಪ್ರತಿಯೊಂದು ಡಿಸಿಷನ್ಸ್ನ ಥ್ರೆಡ್ ಡಿಸ್ಕಸ್ ಮಾಡಿ ಆಮೇಲೆ ಡಿಸಿಷನ್ಸ್ನ ತಗೊತಾರೆ. ಆ ಡಿಸಿಷನ್ ತಗೊಂಡ ಪರಿಣಾಮವಾಗಿ ನೀವು ಎಲ್ಲ ರೀತಿಯ ಕಡೆಗಳಲ್ಲಿ ನಮ್ಮ ಸೊಸೈಟಿ ಮುಂದೆ ಬಂದಿದ್ದೇ ನೋಡ್ಬೋದು. ಅದ ಒಂದು ಹೆಮ್ಮೆಯ ವಿಚಾರ. ನಾನೊಂದು 2-3 ಅಂಶಗಳನ್ನ ತಗೊಂಡು ಮಾತ್ರ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಒಂದನೇದಾಗಿ ನಮ್ಮ ಸ್ಟ್ಯಾಂಪ್ ಪೇಪರ್ ನೀವು ನೋಡಿರ್ಬೋದು, ಅದು ಹೋದ ವರ್ಷ ಟರ್ನ್ ಓವರ್ ವಾಸ್ ಅರೌಂಡ್ 7.43 crores ಇತ್ತು. ಈ ವರ್ಷ 9.58 crores ಬಂದಿದೆ. ದಟ್ ಮೀನ್ಸ್ ಅಬೌಟ್ 23%. ಎನಿ ಆರ್ಗನೈಸೇಷನ್ ಒಂದು ವರ್ಷ 10% ಬೆಳೆದ್ರೆ ಇಟ್ ಇಸ್ ರಿಯಲಿ ಗುಡ್. ನಾನು ಹೇಳೋ 2-3 ಆಸ್ಪೆಕ್ಟ್ಸ್ನಲ್ಲಿ ಆಲ್ಮೋಸ್ಟ್ 33%, 10%, 34% ಪಾರ್ಟಿಸಿಪೇಷನ್ ಬಂದಿದೆ. ಇದರಲ್ಲಿ ಈ ಸ್ಟ್ಯಾಂಪ್ ಬಂದಿದೆ ಅಬೌಟ್ 23% ವಿ ಹ್ಯಾವ್ ಟೇಕನ್. ಇದರಲ್ಲಿ ಇಟ್ ಇಸ್ ನಾಟ್ ದಟ್ ಈಸಿ ಬಿಕಾಸ್ ಎಲ್ಲ ಕಡೆನೂ ನೀವು ನೋಡ್ಬೋದು, ಎಲ್ಲ ಸೀಟ್ಗಳಲ್ಲಿದೆ, ಎಲ್ಲ ಏರಿಯಾಗಳಲ್ಲಿದೆ. ಬಟ್ ನಮ್ಮ ಆರ್ಗನೈಸೇಷನ್ ಆಲ್ಮೋಸ್ಟ್ 9 crores ಬಂದಿದೆ, 9.58 lakhs. ಸೊ ದಟ್ ಮೀನ್ಸ್ ಇಷ್ಟು ಅಚೀವ್ ಮಾಡಬೇಕಾದ್ರೆ ಆಫೀಸ್ ಪೀಪಲ್ ಹ್ಯಾವ್ ಟು ಗಿವ್ ಫುಲ್ ಅಟೆನ್ಷನ್. ದಟ್ಸ್ ವೈ ಪೀಪಲ್ ಆರ್ ಕಮಿಂಗ್. ನಮ್ಮ ಐ ವಾಸ್ ಟೋಲ್ಡ್ ಪೀಪಲ್ ಆರ್ ವರ್ಕಿಂಗ್ ಇವನ್ ಅಪ್ ಟು 7 o'clock, sometimes 7 o'clock. ದಟ್ ಇಸ್ ದ ರೀಸನ್. ಆಮೇಲೆ ಆನ್ಲೈನ್ ಪೇಮೆಂಟ್, ಈ ಟೆಕ್ನಾಲಜಿ ಅವರ್ ಸೊಸೈಟಿ ಹ್ಯಾಸ್ ಅಡಾಪ್ಟೆಡ್. ಇದೆಲ್ಲರಿಂದ ಅರೌಂಡ್ 9 crores ಬಂದಿದೆ, ದಟ್ಸ್ ಅಬೌಟ್ 23 crores. ಆಮೇಲೆ ಶೇರ್ ಕ್ಯಾಪಿಟಲ್ ಫ್ರಮ್ 17 ಲಕ್ಷದಿಂದ 19 ಲಕ್ಷ ಬಂದಿದೆ, ದಟ್ ಈಸ್ ಅಬೌಟ್ 10%. ಆಮೇಲೆ ನೆಟ್ ಪ್ರಾಫಿಟ್ ದಟ್ ಈಸ್ ಹೋದ ವರ್ಷ 5,65,000 ಇತ್ತು, 7,57,000 ಬಂದಿದೆ, ದಟ್ ಈಸ್ ಅಬೌಟ್ 33%. ದಟ್ ಇಸ್ ಆಲ್ಸೋ ವೆರಿ ಗುಡ್. ಆಮೇಲೆ ಡಿಫ್ರೆಂಟ್ ಹೆಡ್ಸ್ನಲ್ಲಿ various deposits which has grown from 7 crores to 9 crores. Last year ನಮ್ಮ ಪ್ರೆಸಿಡೆಂಟ್ ಹೇಳಿದ ಹಾಗೆ ಆಲ್ಮೋಸ್ಟ್ ವಿ ವಿಲ್ ರೀಚ್ 10 crores ಅಂತ ಒಂದು ಸಜೆಷನ್ಸ್ ಮಾಡ್ಕೊಂಡಿದ್ರು. ಅದರ ಪ್ರಕಾರ ಆಲ್ಮೋಸ್ಟ್ 9.5 crores, ದಟ್ಸ್ ಅಬೌಟ್ 10 crores ಬಂದಿದೆ. ಸೊ ದಟ್ ಈಸ್ ಆಲ್ಸೋ ಗ್ರೋನ್ ಅಬೌಟ್ 34%. ಸೊ ಇದೆಲ್ಲ ಪ್ಯಾರಾಮೀಟರ್ಸ್ ನೋಡಿದ್ರೆ ಕಂಪನಿ ಅವರ್ ಸೊಸೈಟಿ ಈಸ್ ರಿಯಲಿ ಪ್ರೋಗ್ರೆಸಿಂಗ್ ವೆರಿ ವೆಲ್. ನಾನು ಕೂಡ ಒಂದು 2-3 ಸತಿ ಇಟ್ ವಾಸ್ ಆಲ್ಸೋ ಡಿಸ್ಕಸ್ಡ್ ಇನ್ ದಿ ಫೋರಮ್ ಅಂಡ್ ಆಲ್ಸೋ ನಮ್ಮ CEO ಆಲ್ಸೋ ಹೇಳಿದ್ರು. We were also in the board, we used to discuss whenever people are coming either for cancellation of deposit ಆಗಲಿ ಅಥವಾ ಮೆಂಬರ್ಶಿಪ್ ಆಗಲಿ, we should have sufficient liquidity in the office. That's why sufficient liquidity, ಯಾರನ್ನು nobody should ಗೋ ನಾಳೆ ಸೊಸೈಟಿ ನಮಗೆ ಕೇಳಿದಾಗ ನಾನು ಕ್ಯಾನ್ಸಲೇಷನ್ ಮಾಡಿಲ್ಲ, ಯಾರು ಡಿಪಾಸಿಟ್ ಕೊಡಲ್ಲ, ದಟ್ ಇಂಪ್ರೆಷನ್ ಶುಡ್ ನೆವರ್ ಹ್ಯಾಪನ್. ದಟ್ ಇಸ್ ಸಫಿಷಿಯಂಟ್ ಲಿಕ್ವಿಡಿಟಿ ಇಸ್ ಕೆಪ್ಟ್ ಆಲ್ವೇಸ್ ಅಟ್ ಆಲ್ ಟೈಮ್ಸ್. ಅವರು ಸಾಹೇಬ್ರು ಹೇಳ್ದಂಗೆ ಇಟ್ಸ್ ಗುಡ್, ಲಿಕ್ವಿಡಿಟಿ ಶುಡ್ ಬಿ ದೇರ್. ಸೊ ದಟ್ ಇಸ್ ಒನ್ ಆಫ್ ದಿ. ಆಮೇಲೆ ಹೊಸ ಆಫೀಸ್, ಇಟ್ ಇಸ್ ನಾಟ್ ಸಿಂಪ್ಲಿ ನ್ಯೂ ಆಫೀಸ್, ಇಟ್ ಈಸ್ ವೆರಿ ಗುಡ್, ವೆಲ್ ಫರ್ನಿಶ್ಡ್. ಒಂದು ನೋಡಿದ್ರೆ ಒಂದು ಸಮಥಿಂಗ್ ಲೈಕ್ ಒಂದು ನಮ್ಮ ಕಂಪ್ಯೂಟರ್ ಕಂಪ್ನಿಗಳು ಬರ್ತಾವಲ್ಲ ಆ ಥರ ಸ್ಟೈಲಲ್ಲಿ ನಮ್ಮ ಸುಬಯ್ಯ ಸರ್ ಎಲ್ಲ ಅಂಡರ್ ಇಸ್ ಗೈಡೆನ್ಸ್ ಆ್ಯಂಡ್ CEO ದೇ ಆರ್ ಟೇಕಿಂಗ್ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಎವ್ರಿಬಡಿ ಮೋಸ್ಟ್ ಆಫ್ ಪೀಪಲ್ ಶೇರ್ ಹೋಲ್ಡರ್ಸ್ ಮಸ್ಟ್ ಹ್ಯಾವ್ ಆಲ್ರೆಡಿ ವಿಸಿಟೆಡ್, ಬಟ್ ಏನಿಗಾದ್ರೂ ಬೆಟರ್ ಟು ವಿಸಿಟ್ ದಿ ನ್ಯೂ ಆಫೀಸ್, ಹೊಸ ಆಫೀಸ್ ನೋಡಿ. ಆ್ಯಂಡ್ ಲ್ಯಾಂಡ್ಮಾರ್ಕ್ ಈಸ್ ಆಲ್ಸೋ ವೆರಿ ಕ್ಲೋಸ್. ನಮ್ಮ ಹಳ್ಳಿ ಮನೆ ಹತ್ರ ಬಂದ, ಹಳ್ಳಿ ಮನೆ ಇಸ್ ಎ ವೆರಿ
ಫೇಮಸ್ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್, ಮಲ್ಲೇಶ್ವರಂ ಏರಿಯಾದಲ್ಲಿ ಪಕ್ಕದಲ್ಲೇ. ವೆರಿ ಗುಡ್. ಎಲ್ಲ ಬೋರ್ಡ್ ಎಲ್ಲ ಇದು ವಿಸಿಬಿಲಿಟಿ ಅಂದರೆ ಜನರು ಓಡಾಡೋರ್ಗೆಲ್ಲರೂ ತುಂಬ ಚೆನ್ನಾಗಿದೆ. ವೆರಿ ಗುಡ್ ವಿಸಿಬಿಲಿಟಿ. ಐ ಹೋಪ್ ವಿತ್ ಆಲ್ ಯುವರ್ ಕೋಆಪರೇಷನ್ and God's blessing, our society will improve having shifted to new office. ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಸ್ಟಾಫ್, though it is in short number and few numbers, they have put their heart and soul to achieve all these figures. ನನ್ನ ಪ್ರಕಾರ staff members headed by our CEO and guided by our board of directors, I want to thank all these people for having taken the society forward. With all your blessings and good wishes, I am sure the next year figures will be much better than what we have achieved so far. Thank you. Next, I would like to welcome the next director to have few words addressing our shareholders. That's Mr. Nanjundegowda sir. Please welcome Nanjundegowda sir. ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ, ನನ್ನ ಸಹಪಾಠಿ ಇಲ್ಲ ಬೋರ್ಡ್ ಮೆಂಬರ್ ಅವರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಜ್ಞಾನ ಭಂಡಾರವನ್ನು ಹೊಂದಿರುವಂಥ ನಮ್ಮ ಸಂಸ್ಥೆಯ ಮೂಲ ಸಂಪತ್ತು ನಿಮ್ಮದಾಗಿರುತ್ತೆ. ನಮಗೆ ನಿಮ್ಮ ಎಲ್ಲರನ್ನು ನೋಡಿದಾಗ ಇಡೀ ಜ್ಞಾನ ಭಂಡಾರವನ್ನೇ ಹೊತ್ತು ತಂದಿದೆ ನಮ್ಮ ಸೊಸೈಟಿ ಅನ್ನೋ ಮನೋಭಾವನೆ ಮೂಡ್ತಾ ಇದೆ. ನಮ್ಮ ಸಂಸ್ಥೆ ಒಂದು ಸೊಸೈಟಿ ಅಂತ, ಎಲ್ಲಕ್ಕೂ ಒಂದು ಸೊಸೈಟಿ ಅಂತಾರೆ. ನಾವು ಜೀವನ ಮಾಡೋದಕ್ಕೂ ಒಂದು ಸೊಸೈಟಿ ಅಂತಾರೆ. ನಾವು ಒಂದು ಸಂಸ್ಥೆ ಹಣದ ವ್ಯವಹಾರ ಮಾಡೋದು ಒಂದು ಸೊಸೈಟಿ ಅಂತಾರೆ. ಪ್ರತಿಯೊಂದು ಏನನ್ನೋ ಒಂದು ಮಾಡಿದ್ರು ಸೊಸೈಟಿ ಅಂತಾರೆ. ಆ ಸಂಸ್ಥೆಯಲ್ಲಿ ಈ ಸ್ಪೈಸಸ್ ಟ್ರೇಡಿಂಗ್ ಕೋಆಪರೇಟಿವ್ ಸೊಸೈಟಿ ಅಚ್ಚುಮೆಚ್ಚಿನ ಸೊಸೈಟಿ ಆಗಿದೆ. ಇದಕ್ಕೆ ಮೂಲ ಕಾರಣ ಇದು ಹೆಂಗೆ ಉದ್ಭವ ಆಯಿತು ಎನ್ನುವುದು ಒಂದು ರೋಚಕ. ಇದು ಒಂದು ಸಂಸ್ಥೆಯಲ್ಲಿ ಮಾಡುವಾಗ ನೌಕರರು ನೊಂದು ಅಲ್ಲಿ ಎಲ್ಲ ಕೈ ಬಿಟ್ಟಾಗ ನಾವು ಜೀವನದಲ್ಲಿ ಎಲ್ಲರಂತೆ ಆಗಬೇಕು, ನಾವು ಬದುಕಬೇಕು ಅನ್ನೋ ಒಂದು ಮೂಲ ಹುಡಿಕೊಂಡು ಹೋದಾಗ ಈ ಸೊಸೈಟಿಗೆ ಒಂದು ಮೂಲ ರೂಪವನ್ನು ತಂದಂಥ ಆ ವ್ಯಕ್ತಿ ಇವಾಗ ನೆನೆಸ್ಕೋಬೇಕು. ನಂಜುಂಡೇಗೌಡರು ಅಂತ ಈ ಸೊಸೈಟಿಗೆ ಮೂಲ ಕಾರ್ಯಕರ್ತರು. ಇವತ್ತು ಅವರು ಇಲ್ಲ ಅವರ ನೆನೆಸ್ಕೋಬೇಕಾದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಅದೇ ಕರ್ತವ್ಯ. ಆದರೆ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ, ಆದರೂ ಇವ್ರ ಒತ್ತಡಗಳಿಂದ ಮಾತಾಡ್ತಾ ಇದ್ದೀನಿ. ಆದರೆ ಈ ಸೊಸೈಟಿ ಒಂದು ಮೆಂಬರ್ ಮಾಡಬೇಕು ಅಷ್ಟೇ ಅಂತ ನನಗೆ ಗೊತ್ತಿತ್ತು. ಆ ಮೆಂಬರ್ ಮಾಡಿದ್ಮೇಲೆ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಒಂದು ಗೊತ್ತಿಲ್ಲ. ಹೀಗೆ ಕೆಲವರು ಬುದ್ಧಿಜೀವಿಗಳು ಸೇರಿಕೊಂಡು ಈ ಸಂಸ್ಥೆಯನ್ನು ಬೆಳೆಸಬೇಕು ಅಂತ ಹೇಳಿದರು. ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದನು, ನೀವು ಬರಬೇಕು ಅಂತ ಹೇಳಿ ನನಗೂ ಇಲ್ಲಿ ಸಿಗಾಕ್ಸಿದ್ರು. ಆದರೆ ಇಲ್ಲಿ ನಮ್ಮ ಬೋರ್ಡಿನಲ್ಲಿರುವಂಥ ಜ್ಞಾನಿಗಳು ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಈ ಸಂಸ್ಥೆಗೆ ತನ್ನ ತ್ಯಾಗವನ್ನೇ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ನಾನು ಇನ್ನೂ ಕೆಲವು ವಿಷಯಗಳನ್ನ ಹೇಳಬೇಕು ಅಂತ ಇತ್ತು, ಆದರೆ ನನಗೆ ಬರ್ತಾ ಇಲ್ಲ. ನಾನು ಒಂದು ಉದಾಹರಣೆ ಕೊಡ್ಬೋದು ಎಲ್ಲರಿಗೂ. ಯಾಕೆಂತಂದ್ರೆ ನೀವು ಅನೇಕ ಇಲಾಖೆಗಳಲ್ಲಿ ತುಂಬ ಅನುಭವಸ್ಥರಿದ್ದೀರಿ, ಕಷ್ಟ ಸುಖಗಳನ್ನು ನೋಡಿದ್ದೀರಿ. ಎಲ್ಲ ಥರನೂ ಬೆಂದು ಇಲ್ಲಿ ಲಾಸ್ಟಲ್ಲಿ ಪಾಪ ಒಂದು ಸಂಸ್ಥೆ ಒಂದು ಮಾಡ್ಕೊಬಿಟ್ಟು ಏನೋ ಒಂದು ನಾವು ಬೆಳವಣಿಗೆ ಮಾಡಿಕೊಂಡು ನಾವೆಲ್ಲರೂ ಸೇರಿಕೊಂಡು ಅಣ್ಣ ತಮ್ಮದರಂತೆ ನಾವೊಂದು ಸಂಸ್ಥೆ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ನೀವು ಬಯಸಿದ್ದೀರಿ. ಆದರೆ ನಿಮ್ಮನ್ನೆಲ್ಲ ನೋಡಿದರೆ ತುಂಬ ಜ್ಞಾನಿಗಳಂತ ಕಾಣ್ತಾ ಇದೆ. ಆದರೆ ನಾವು ಇಲ್ಲಿ ಕೂತ್ಕೊಂಡು ನೀವು ಅಲ್ಲಿ ಕೂತ್ಕೊಂಡು ನಮಗೆ ಒಂಥರ ಬೇಜಾರಾಗ್ತಾ ಇದೆ. ನೀವು ವಾಲಂಟ್ರಿಯಾಗಿ ಎದ್ದು ಬಂದು ನೀವು ಏನು ಕಲ್ತಿದ್ದೀರಾ, ನಿಮಗೆ ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲನೂ ಹಂಚಿಕೊಂಡಾಗ 4 ಜನಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಇವತ್ತು ನಮ್ಮ ಬೋರ್ಡ್ ಕಮಿಟಿಯಿಂದ ಕೆಲವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ.
ಮತ್ತು ಈಗ ಸಂಘ ನಮ್ಮ ಸ್ಪೈಸಸ್ ಟ್ರೇಡಿಂಗ್ ಕೋಆಪರೇಟಿವ್ ಸೊಸೈಟಿ ಬೆಳಿಬೇಕು ಅಂದರೆ ಬರೀ ಜನಗಳಿಂದ ಮಾತ್ರ ಬೆಳೆಯೋಕ್ಕಾಗೋದಿಲ್ಲ, ಮೆಂಬರ್ ಮಾಡ್ಕೊಂಡಿಟ್ಟಿಗೆ ಬೆಳೆಯೋಕ್ಕಾಗೋದಿಲ್ಲ. ನಿಮ್ಮಲ್ಲಿ ಹಣದ ಸಂಪತ್ತು ಮತ್ತು ಎಲ್ಲ ತುಂಬ ಮಡಿಕೊಂಡಿದ್ದೀರಾ. ಆದರೆ ಬರೀ ಹಣ ಇದ್ದರೆ ಸಾಲದು, ಹಣ ಇದ್ದ ಕಡೆನೇ ಇದ್ದರೆ ಅದು ನೊನೀತದಂತೆ ಫುಲ್ಲು. ನಾನು ಈ ಮನುಷ್ಯನ ಹತ್ರ ಯಾಕಪ್ಪ ಬಂದು ಸೇರಿಕೊಂಡೆ, ನನ್ನ ಹಣ ಎಲ್ಲ ಕಡೆ ನಾನು ಇವ್ರ ಥರನೇ ಚಲವಾಗಿ ಎಲ್ಲ ಕಡೆ ಓಡಾಡಬೇಕು, ಎಲ್ಲದನ್ನೂ ವ್ಯವಹಾರಗಳಲ್ಲಿ ಸ್ಪಂದಿಸಬೇಕು ಅಂತ ಅನ್ನಿಸ್ತಾ ಇದ್ದಂತೆ. ಹಣ ಮತ್ತು ಹಣ್ಣು ಎರಡೂ ಒಂದು ಕಡೆ ಇದ್ದಾಗ ಹಣ್ಣು 3-4 ದಿನಕ್ಕೆ ಕೊಳೆದೋಗ್ಬಿಡುತ್ತೆ, ಹಣ್ಣನೂ ಅದೇ ರೀತಿ ಅದ್ರ ಕಡೆ ಗಮನ ಕೊಡಲಿಲ್ಲ ಅಂತ ಅಂದಾಗ ಅದು ಹೊಳುತ್ತದಂತೆ ಪೂರ್ತಿ. ಆ ಹಣನ ನೀವು ಎಲ್ಲಿ ನಿಮ್ಮ ಕೈಲಿ ಆ ಜ್ಞಾನ ದೇವರು ಕೊಟ್ಟಿರಲ್ಲ, ಎಲ್ಲರಿಗೂ ಕೊಟ್ಟಿರಲ್ಲ. ಹಣ ಸಂಪತ್ತು ಕೊಟ್ಟಿರ್ತಾನೆ. ಹಣ ಸಂಪತ್ತು ಕೊಟ್ಟಿದ್ದಾಗ ಅದನ್ನ ಯಾಕೆ ಯೂಸ್ ಮಾಡ್ಕೋಬೇಕು, ಎಲ್ಲಿ ಮಡಗಬೇಕು, ಯಾವ ಥರ ಇರಬೇಕು, ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ದೇವರು ಎಲ್ಲರಿಗೂ ಎಲ್ಲ ಜ್ಞಾನವನ್ನು ಕೊಡೋದಿಲ್ಲ. ಆ ಒಂದು ದೃಷ್ಟಿಯಿಂದ ಇಂಥ ಸಂಘ ಸಂಸ್ಥೆಗಳು, ಇಂಥ ಸೊಸೈಟಿಗಳು ಉದ್ಭವ ಆಗ್ತವೆ. ಯಾಕೆ ಅಂತಂದರೆ ಕೆಲವರು ಹಣ ಸಂಪಾದನೆ ಮಾಡಿರ್ತಾರೆ, ಕೆಲವು ಜ್ಞಾನಗಳನ್ನ ಸಂಪಾದನೆ ಮಾಡಿರ್ತಾರೆ. ಜ್ಞಾನ ಹಣ ಒಂದು ಕಡೆ ಎರಡೂ ಸೇರೋದಿಲ್ಲ. ಅವೆರಡೂ ಒಂದು ಸೇರಿದಾಗ ಮಾತ್ರ ನಾವೇನಾದರೂ ಒಂದು ಗುರಿ ಮುಟ್ಟಕ್ಕೆ, ಸಾಧನೆ ಮಾಡೋಕ್ಕೆ ಇದು ಆಗುತ್ತೆ ಹೊರತು ಎರಡು ಒಂದೇ ಸರಿ ಸಿರೋದಿಲ್ಲ. ಅಂಥ ಉಪಯೋಗನ ಇಂಥ ಸ್ಪೈಸಸ್ ಟ್ರೇಡಿಂಗ್ ಕೋಆಪರೇಟಿವ್ ಸೊಸೈಟಿಗಳಿಂದ ಅದನ್ನು ನಾವು ಕಂಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಆಲು ಮರದಡಿಯ ಆಲು ಮರ ಯಾವ ಕಾರಣಕ್ಕೂ ಹುಟ್ಟೋದಿಲ್ಲ. ಆಲು ಮರನ ಬೆಳೆಸ್ಬೇಕು ಅಂತ ಅಂದರೆ ಇಲ್ಲ ಮೇಯಿಸೋ ಅಂತ ಮನುಷ್ಯನ ಆ ಕೊಂಬೆ ಕಟ್ಬಿಟ್ಟು ಬೇರೆ ಎಲ್ಲಾರ ಒಂದು ನೆಟ್ಟರೆ ಮಾತ್ರ ಅದು ಆಲು ಮರ ಆಗುತ್ತೆ. ಇಲ್ಲ ಯಾವುದೋ ಒಂದು ಹಣ್ಣು ಪಕ್ಷಿ ಹಣ್ಣನ್ನ ತಗೊಂಡು ಬೇರೆ ಕಡೆ ಎಲ್ಲ ತಿಂದು ಅಲ್ಲಿ ಬಿಟ್ಟಾಗ ಮಾತ್ರ ಆಲು ಮರ ಹುಟ್ಟಕ್ಕಾಗುತ್ತೆ. ನಿಮ್ಮ ದುಡ್ಡು ಯಾವುದೇ ಆಗಲಿ, ಎಲ್ಲೇ ಆಗಿರಲಿ, ಅದಕ್ಕೆ ಒಂದು ನಡವಳಿಕೆ ಸಹಕಾರ ಬೇಕೇ ಬೇಕಾಗುತ್ತೆ. ಅಂತ ಸಹಕಾರ ಈ ಸ್ಪೈಸ್ ಟ್ರೇಡಿಂಗ್ ಕೋಆಪರೇಟಿವ್ ಸೊಸೈಟಿ ಹೊಂದಿದೆ. ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಕೇಳಿಕೊಂಡು ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್. ಜನರಲ್ ಬಾಡಿ ಮುಂದೆ ತರಬೇಕು. ಕರ್ನಾಟಕ ಸರ್ಕಾರ ಯಶಸ್ವಿನಿ ಇನ್ಶೂರೆನ್ಸ್ ಸ್ಕೀಮ್ ಅಂತಕ್ಕಂಥದ್ದನ್ನು ಒಂದು ಸ್ಕೀಮನ್ನು ಅನೌನ್ಸ್ ಮಾಡಿದ್ರು. ಸುಮಾರು ವರ್ಷನೇ ಆಯಿತು. ಅದು ಎಲ್ಲ ಕೋಆಪರೇಟಿವ್ ಸೊಸೈಟೀಸ್ ಮಾತ್ರ ಕೊಡೋದಕ್ಕೆ ಸಾಧ್ಯ ಸ್ಕೀಮನ್ನು. ನಾವು ಕೂಡ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಸಾಕಷ್ಟು ಜನ ಅದರ ಬೆನಿಫಿಟ್ ಕೂಡ ತಗೊಳ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಸ್ವಲ್ಪ ಪ್ರಚಾರ ಏನೋ ಕಮ್ಮಿ ಅನಿಸುತ್ತೆ. ಅದರಿಂದ ಗೊತ್ತಾಗ್ತಿಲ್ಲ ಯಾಕೆ ಅದು ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ. ಏನಂದರೆ ಗೌರ್ಮೆಂಟ್ ಸ್ಕೀಮ್ ಅಲ್ವಾ ಅಂತಕ್ಕಂಥ ಒಂದು ಭಾವನೆ ಬಂದ್ಬಿಟ್ಟಿದೆ ಜನರಲ್ಲಿ. ಆ ಥರ ಏನಿಲ್ಲ. ಯಶಸ್ವಿನಿ ಸ್ಕೀಮ್ ತುಂಬ ಒಳ್ಳೆಯ ಸ್ಕೀಮು. ಬರೀ 1,000 ರೂಪಾಯಿ ಕಟ್ಟಿದ್ರೆ 5 ಲಕ್ಷದವರೆಗೂ ಕೂಡ ಒಂದು ಬೆನಿಫಿಟ್ ಸಿಗುತ್ತೆ. ಅದನ್ನು ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದ್ರ ಬಗ್ಗೆ ನಮ್ಮ ಮೆಂಬರ್ಸ್ ವರ್ಷ ಆ್ಯಡ್ ಆಗ್ತಾ ಇದ್ದಾರೆ. ಮುಂದೆನೂ ಕೂಡ ಸದಸ್ಯರು ಅವ್ರ ಕಡೆಯವ್ರಿಗೆ ಯಾರಿಗಾದ್ರೂ ಒಂದು ತಿಳಿಸ್ಬಿಟ್ಟು ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಯಶಸ್ವಿ ಸ್ಕೀಮ್ ತುಂಬ ಒಳ್ಳೆಯದು. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ 1,000 ರೂಪಾಯಿ ಕೊಟ್ಟು ಒಂದು ಕೊಡೋದಕ್ಕೆ 5 ಲಕ್ಷ ತೊಗೊಳ್ಳೋ ಪ್ರಾಬ್ಲಮ್ ಏನಿದೆ. ಎಲ್ಲರೂ ಕೂಡ ಗೌರ್ಮೆಂಟ್ ಸ್ಕೀಮು ಬರುತ್ತೋ ಇಲ್ವೋ, ಎಷ್ಟೋ ಆಸ್ಪತ್ರೆಯಲ್ಲಿ ಅಕ್ಸೆಪ್ಟೇ ಮಾಡಲ್ಲ ಅಂತ ಹೇಳ್ತಾರೆ. ಆ ಥರ ಏನಿಲ್ಲ. ಎಲ್ಲಿ ಮಾಡಲು ಅಲ್ಲಿ ಸುಮ್ಮನೆ ನಮಗೆ ತಿಳಿಸ್ತಾನೆ ಸೊಸೈಟಿಗೆ, ಅದನ್ನು ಕಂಪ್ಲೇಂಟ್ ಮಾಡಿ ಮಾಡ್ತಾರೆ. ಅದರಿಂದ ಯಶಸ್ವಿ ಇನ್ಶೂರೆನ್ಸ್ ಸ್ಕೀಮ್ ತುಂಬ ಇಂಪಾರ್ಟೆಂಟು. ಅದು ಮೆಂಬರ್ಸ್ ಯೂಸ್ ಮಾಡ್ಕೋಬೇಕು. ಅದರಲ್ಲೂ ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ 30,000 40,000 ಕೊಟ್ಬಿಟ್ಟು ಅಲ್ಲಿ ಇದಕ್ಕೆ ಹೋಗ್ತಾರೆ ಪ್ರೈವೇಟ್ ಇನ್ಶೂರೆನ್ಸ್ಗೆ. ದಯವಿಟ್ಟು ಮೆಂಬರ್ಸು ಯಶಸ್ವಿನಿ ಸ್ಕೀಮನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ನಾನು ಮೆರಿಟ್ ಸ್ಕಾಲರ್ಶಿಪ್ ವಿಷಯಕ್ಕೆ ಬರ್ತಾ ಇದ್ದೀನಿ. ತಿಪ್ಪೂರಿಂದ 2 ಕ್ಯಾಂಡಿಡೇಟು ಹೆಣ್ಮಕ್ಳು, ಒಂದು PUC, ಒಬ್ಬರು SSLC ಪಾಸ್ ಆಗಿದ್ದಾರೆ. ಹೆಣ್ಮಕ್ಳು ಬರೋದಕ್ಕೆ ಸಾಧ್ಯ ಇಲ್ಲ, ಅವ್ರ ತಂದೆ ಬಂದಿದ್ದಾರೆ. ಒಂದು ಐಶ್ವರ್ಯ B, ಇನ್ನೊಂದು ಹರ್ಷಿತಾ B. 85% and 95% ರಿಸಲ್ಟ್ ಬಂದಿದೆ SSLC PUC. ನಾನು ಗಿರಿಣ್ಣ ತಿಟ್ಟೂರು ಅವ್ರದ್ದು ಸೊಸೈಟಿನಲ್ಲಿ ಸಾಕಷ್ಟು ಡಿಪಾಸಿಟ್ ಇದೆ. 40 ಲಕ್ಷಕ್ಕೂ ಮೀರಿದೆ. ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಒಳ್ಳೆ ಒಂದು ಡಿಪಾಸಿಟ್ ಇಟ್ಟು ನಮಗೆ ಮೊದಲಿಂದ 3-4 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ತಿಟ್ಟೂರಿನಲ್ಲಿ ಒಂದು ಗಣ್ಯ ವ್ಯಕ್ತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಅವರು ದಯವಿಟ್ಟು ಬಂದು ಸ್ಕಾಲರ್ಶಿಪ್ ತಗೋಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಐಶ್ವರ್ಯ ಬಿ. ಒಂದು ನಿಮಿಷ. ಐ ರಿಕ್ವೆಸ್ಟ್ ಪ್ರೆಸಿಡೆಂಟ್ ಸುಬ್ಬಯ್ಯ ಸರ್ ಟು ಡಿಸ್ಟ್ರಿಬ್ಯೂಟ್. Thank you, Virendra sir. I would request the shareholders to come forward to share few words with us. ದಯವಿಟ್ಟು ಮುಂದೆ ಬನ್ನಿ ಶೇರ್ ಯಾರಾದ್ರೂ ಬನ್ನಿ, ಇಬ್ರು ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡಬೇಕು ನಮ್ಮ ಸಿಇಒಗೆ, ಈಗ ಯಾರ್ಯಾರಿಗೂ TDS ಸರ್ಟಿಫಿಕೇಟ್ ಬರೋಗಿದ್ರೆ ಅದನ್ನ ದಯವಿಟ್ಟು ಅವ್ರ ಪರ್ಸನಲ್ ಆಗಿ ಫೋನ್ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಇನ್ ಫ್ಯೂಚರ್ ದೋಸ್ ಆರ್ ಕಮ್ ಅಂಡರ್ ಪರ್ವ್ಯೂ ಆಫ್ TDS ಮತ್ತೆ ಅದನ್ನ ಮಾಡಬೇಕು ಅಂತ ಹೇಳ್ತೇನೆ. ಅದೊಂದು ಇಂಪಾರ್ಟೆಂಟ್. ಪರ್ಸನಲ್ ಆಗಿ ಫೋನ್ ಮಾಡಿ ನೀವು ಬಂದು ತಗೊಳ್ಬೇಕು ಅಂತ ಅವ್ರ ಅಡ್ರೆಸ್ ಇಸ್ಕೊಂಡಿರ್ತೀವಿ. ಯಾಕಂದ್ರೆ ಎಲ್ಲ ಜನ ಎಲ್ಲ ಬೇರೆ ಬೇರೆ ಕಡೆ ನಾವು ಫಾರ್ ಎಕ್ಸಾಂಪಲ್ ಮೀ ಐ ಗಿವ್ ಒನ್ ಪೋಸ್ಟಲ್ ಅಡ್ರೆಸ್ ಬಟ್ ಐ ರಿಸೀವಿಂಗ್ ಸಮ್ ಅದರ್ ಅಡ್ರೆಸ್. ಬಟ್ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೇ ದೋಸ್ ಆರ್ ಕಮ್ ಅಂಡರ್ TDS ಪರ್ವ್ಯೂ ದೇ ಕ್ಯಾನ್ ಬ್ಯಾಂಕ್ ಶುಡ್ ಸೊಸೈಟಿ ಶುಡ್ ಇನ್ಫಾರ್ಮ್ ಇಂಡಿವಿಜುವಲಿ and you have to inform, sir, this certificate is there, you have to come and correct it, or we have to postpone to what is the address, present address. That is very important. It's very, very important within the due date. What you mean, usually the IT return should be filed before the end of 31st of July. So this year I was facing a little bit problem. So in future, that should be followed. Thank you. Overall, last meeting, I am getting more confidence on the society. Thank you. Overall, I am very much happy. There are some improvement points from my side. See, for any society or any company, when we invest, I mean basically stock market also. So we see what is the management, quality of the management, overall the management before investing, and what is the percentage of stake in their own company. If anything is above 51%, we have some confidence in them because they have all the decision authority with them. If management itself is having 10%, 20%, we don't prefer those kind of companies to invest. So when I think for this our society, we need a website, which I think there's no website for this because that's a global reach today. Anywhere now, though like ಇಲ್ಲಿದ್ದವರು ಅಮೆರಿಕಲ್ಲಿ ಇರ್ಬೋದು ಅಥವಾ ಎಲ್ಲೋ ಇರ್ಬೋದು, ವೆಬ್ಸೈಟ್ ಇಸ್ ವೇರ್ ಎವ್ರಿಬಡಿ they can reach out. So website ಅಲ್ಲಿ ಹೋದಾಗ we get confidence, who is that management committee, ಯಾರು ನಡೆಸ್ತಾ ಇರೋದು, how is the past performance, what is the future vision ಏನು. So it gives fair idea like how the society is, what is their vision. So I think from my side, website is mandatory. Today we are in age of social media. Everywhere, YouTube, Instagram, website, that is the future. This is base, but future is social media where we have to pitch in whatever ಇವಾಗ ಬೆನಿಫಿಟ್ಸ್ ಮಾಡ್ತಾ ಇದೀವಿ, ಡಿಫ್ರೆಂಟ್ ಸ್ಕೀಮ್ಸ್ ಬರ್ಕೊಡ್ತಾ ಇದೀವಿ, FD ಇಂಟ್ರೆಸ್ಟ್ ಮಾಡ್ತಾ ಇದೀವಿ, ಯಶಸ್ವಿನಿ ಸ್ಕೀಮ್ ಬರ್ತಾ ಇದೀವಿ. ಹೌ ಡು ವಿ ಕಮ್ಯುನಿಕೇಟ್ ಟು ಮೆಂಬರ್ಸ್ ಆರ್ ಟು ದ ಸೊಸೈಟಿ? ಸೋಷಿಯಲ್ ಮೀಡಿಯಾ ಇಸ್ ಲೈಕ್ ಒನ್ ಆಫ್ ದ ಮೇನ್ ಥಿಂಗ್ ವಿಚ್ ವಿ ನೀಡ್ ಟು ಫೋಕಸ್. ಅಂಡ್ ನೆಕ್ಸ್ಟ್ ಲೈನ್ ಇಸ್ ಅಡ್ಮಿನಿಸ್ಟ್ರೇಷನ್. ಫಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಬಿಲ್ಡ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಲೈನ್ ಡೆವಲಪ್ ಮಾಡಲೇಬೇಕು. ಶ್ರೀಕಂಠ ಸರ್ ಇರ್ತಾರೆ, ಓಕೆ, ಅವ್ರು enough or different effort should be put for further growth. So that should be focused. Year on year we are growing, that's good, but what we are going to do for next maybe 5-year plan, 10-year plan, something grow, sustain growth. That is the model many organizations will grow. So ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಲಿಕ್ವಿಡಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ, that is very good because any organization liquidity ಇರಲೇಬೇಕು. That will bring more confidence to investors. Anytime ನನಗೆ FD ಬ್ರೇಕ್ ಮಾಡಬೇಕು ಡ್ಯೂ ಟು ಸಮ್ ರೀಸನ್, ಸೊ ಈ ಲಿಕ್ವಿಡಿಟಿ ಇದ್ದಾಗ ನನಗೆ ಕೇಳಿದ್ದು ವಾಪಸ್ ಕರೆಕ್ಟಾಗಿ ಬರ್ತಾ ಇದೆ, ನನಗೆ ಇಂಟ್ರೆಸ್ಟ್ ಆನ್ ಟೈಮ್ ಬರ್ತಾ ಇದೆ, ದಟ್ ಗಿವ್ಸ್ ಮೋರ್ ಕಾನ್ಫಿಡೆನ್ಸ್ ಟು ಮೀ, ದಟ್ ಗಿವ್ಸ್ ಮೀ ಆಪರ್ಚುನಿಟಿ ಟು ಇನ್ವೆಸ್ಟ್ ಮೋರ್ ಇನ್ ದ ಸೊಸೈಟಿ, ವಿಚ್ ಐ ಆಮ್ ಸ್ಲೋಲಿ ಗೆಟಿಂಗ್ ಇನ್ ಕಾನ್ಫಿಡೆನ್ಸ್ ಇನ್ ದಿಸ್ ಸೊಸೈಟಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನಾನು ಲಾಸ್ಟ್ ಇಯರ್ ಮಿಸ್ ಮಾಡ್ಕೊಂಡಿದ್ದೆ ಅನ್ಯೋ ಜನರಲ್ ಮೀಟಿಂಗ್ ಅಟೆಂಡ್ ಮಾಡೋದು ಬಿಟ್ಟು ಪರ್ಸನಲ್ ರೀಸನ್ಸ್. ಸೊ ಲಾಸ್ಟ್ 2 years ಮಿಸ್ ಮಾಡಿದಾಗ ಗ್ಲಾಡ್ ಥಿಂಗ್ ಐ ಆಮ್ ಸೀಯಿಂಗ್ ದ ಸೇಮ್ ಡೈರೆಕ್ಟರ್ಸ್ but different position ಅಷ್ಟೇ, ಇಲ್ಲಿದ್ದಾರೆ but I see the same people, that gives more confidence to me. So good people ಬೋರ್ಡಲ್ಲಿ ಇದ್ದರೆ ನಮ್ಗೊಂದು ಕಾನ್ಫಿಡೆನ್ಸ್.
ಪೊಸಿಷನ್ ಚೇಂಜ್ ಆಗೋದು ಪರವಾಗಿಲ್ಲ. ಬಟ್ ಅವರೇನು ನಾವೇನು ಯೋಚನೆ ಮಾಡಿದ್ರೆ ನೀವು ಚೇಂಜ್ ಆಗಿಲ್ವಲ್ಲ ಅಂತ ಅಲ್ಲ, ಲಾಂಗ್ ಟರ್ಮ್ ಅಲ್ಲಿ ನಾವು ಸುಮಾರು ಸೊಸೈಟಿ ಮೆಂಬರ್ ಆಗಿರ್ತೀವಿ, ನಮ್ ಬೇರೆ ಬೇರೆ ಅನುಭವ ಇರ್ತವೆ. ಸೊ ಓವರ್ ಆಲ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಸೊಸೈಟಿ. ನನ್ನ ಕಡೆ ನನ್ಗೆ ಸ್ವಲ್ಪ ಅನ್ನಿಸ್ತು ಫೀಡ್ಬ್ಯಾಕ್ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಕಡೆಯಿಂದ ಮಾಡ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದು, ನಮ್ಮ ಸೊಸೈಟಿಲಿ ಏನೇ ಆಪರ್ಚುನಿಟೀಸ್ ಇದ್ರೆ ಯು ಪ್ಲೀಸ್ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ದ ಸೊಸೈಟಿ ಮೆಂಬರ್ಸ್. ಯಾಕಂದ್ರೆ ಔಟ್ಸೈಡ್ ನಾವು ಕರ್ಕೊಂಬಂದು ಮಾಡೋದಕ್ಕಿಂತ ಸೊಸೈಟಿ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸೊ ನಿಮ್ಗೆ ಸೆಟ್ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಔಟ್ಸೈಡ್. ಸೊ ದಟ್ ವಿಲ್ ಗಿವ್ ಮೋರ್ ಮೋಟಿವೇಶನ್ ಟು ಸೊಸೈಟಿ. ನಮ್ಮ ಸೊಸೈಟಿಯಿಂದ ಒಂದು ಫೀಲಿಂಗ್ ಬರುತ್ತೆ. ಆ್ಯಂಡ್ ಆ್ಯನ್ಯುವಲ್ ಜನರಲ್ ಬಾಡಿ ವರ್ಷಕ್ಕೊಂದ್ಸರಿ ಕಾಯಬೇಡಿ. ಸೊ ವಾಟ್ ಆರ್ ಸ್ಮಾಲ್ ಮೀಟಿಂಗ್ಸ್ ಒನ್ಸ್ ಇನ್ 3 months, ಒನ್ಸ್ ಇನ್ 6 months, ನಾಟ್ ಈ ಥರ ದೊಡ್ಡ ಹಾಲ್ ಬೇಡ. ಸೊಸೈಟಿಲೇ ಮಾಡೋಣ, ಖರ್ಚು ಮಾಡೋದು ಬೇಡ, ಏನು ಅರೇಂಜ್ ಮಾಡ್ಬೋದ್ರ. ವಿ ವಾಂಟ್ ಮೋರ್ ಇನ್ಫಾರ್ಮೇಷನ್. ಕಾಫಿ ಟೀ ಬೇಡ, ಮೋರ್ ಇನ್ಫಾರ್ಮೇಷನ್ ಕೊಡಿ. ಸೊಸೈಟಿ ಹೆಂಗೆ ನಡೀತಾ ಇದೆ, ದಟ್ ಈಸ್ ವಾಟ್ ವಿ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಖರ್ಚು ಮಾಡಬೇಡಿ, ಸೊಸೈಟಿಲೇ ಬರ್ತೀವಿ. ಒನ್ಸ್ ಇನ್ 6 months ಕೂತ್ಕೊಳ್ಳೋಣ. ಇವಾಗ ಹೊಸದಾಗಿ ಹೆಂಗಿದ್ರು ಕಾನ್ಫರೆನ್ಸ್ ರೂಮು ಇದೆ ಸೊಸೈಟಿ. ಇವಾಗ ಕೂತ್ಕೊಂಡು ಏನಾಗ್ತಿದೆ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಖರ್ಚು ಮಾಡೋದ್ರೆ ಸಿಂಪಲ್ ಆಗಿ ಆಫೀಸಲ್ಲೇ ಮೀಟ್ ಮಾಡೋಣ. ನಮ್ಗೊಂದು ಇನ್ಫಾರ್ಮೇಶನ್ ಇದ್ದೇ ಸಾಕು. ದೋಸ್ ಅಟೆಂಡ್ ವಿಲ್ ಅಟೆಂಡ್. ಸೊ ನನಗೆ ಸ್ವಲ್ಪ ಏನು ಅನಿಸ್ತದೆ ಅನ್ಸ್ಕೊಂಡೆ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಶ್ರೀಕಂಠ ಸರ್. ಥ್ಯಾಂಕ್ ಯು ಕೂಡ ಕಾಂತರಾಜು ಅಂಡ್ ಶ್ರೀ ನವೀನ್. ಕಾಂತರಾಜು ಸಜೆಷನ್ ಪ್ರಕಾರ ಯಾರ್ಯಾರು ಮೆಂಬರ್ಸ್ಗೆ TDS ಬೇಕು ಅದನ್ನು ಇನ್ಮೇಲೆ ನಾವು ಪರ್ಸನಲ್ ಆಗಿ ಅಟೆಂಡ್ ಮಾಡಿ ಮಾಡ್ತೀವಿ. ಐ ಅಶ್ಯೂರ್ ಕಾಂತರಾಜು. ಆಮೇಲೆ ಏನಂದರೆ ಕೆಲವು ಸಲ ಸಾಫ್ಟ್ವೇರ್ ಚೇಂಜ್ ಆದಾಗ ನಮ್ಗೆ ಸ್ವಲ್ಪ ಡಿಲೇ ಆಗುತ್ತೆ. ಅದನ್ನು ಇನ್ ಅಡ್ವಾನ್ಸ್ ಆಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಸರ್ ನವೀನ್ ವಿಷಯದಲ್ಲಿ ವೆಬ್ಸೈಟ್ ನಾವು ರೀಸೆಂಟಾಗಿ 12,500 ಪೇ ಮಾಡಿ, ದಯವಿಟ್ಟು ನೋಟ್ ಮಾಡ್ಕೋಬೇಕು ಎಲ್ಲರೂ. stcsa.in ಡೊಮೈನ್ ಬೈ ಮಾಡಿಬಿಟ್ಟಿದ್ದೀವಿ. ಇವಾಗ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಬಟ್ ಈಗಲೂ ನೋಡ್ಬೋದು, ಅಪ್ಡೇಷನ್ ಆಗಿಲ್ಲ ಇನ್ನು. ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಒಂದು ಟೈಮ್ ತೊಗೊಂಡಿದೆ. ಹಾಗಾಗಿ ಇನ್ನು ಕೆಲವೇ ದಿವಸಗಳಲ್ಲಿ stcsa.in ಅದು ನಮ್ಮ ವೆಬ್ಸೈಟ್ ಡೊಮೈನ್ 12,500 ಕೊಟ್ಟು ಬೈ ಮಾಡಿದ್ದೀವಿ. ಅದು ಫಾರ್ 10 years ಇರುತ್ತೆ, ಮತ್ತು ಅದು ರಿನ್ಯೂವಲ್ ಆಗುತ್ತೆ. ಆದರೆ ಎಲ್ಲ ವಿಷಯನೂ ಕೂಡ ಅಪ್ಡೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದೆ. ಅದನ್ನು ಅಪ್ಡೇಟ್ ಮಾಡಿ ನಾವು ಮೆಂಬರ್ಸ್ಗೆ ಇಂಟಿಮೇಷನನ್ನು ಕಳಿಸ್ಕೊಡ್ತೀವಿ. ಸೊ ವೆಬ್ಸೈಟ್ ವಿಷಯದಲ್ಲಿ ನಾನು ಕ್ಲಾರಿಫೈ ಮಾಡಿದ್ದೀನಿ, ಅದಾಗ್ಬಿಡುತ್ತೆ. ಶೇರ್ ಹೋಲ್ಡಿಂಗ್ ಬಗ್ಗೆ ಏನಂದರೆ, ಕೋಆಪರೇಟಿವ್ ಸಿಸ್ಟಮ್ನಲ್ಲಿ 1 man 1 vote. ನೀವು 10 ಲಕ್ಷ ಇದ್ದರೂ ಒಂದೇ ಓಟು, 1,000 ಇದ್ದರೂ ಒಂದೇ ಓಟು. ಆ ಒಂದು ಸಿಸ್ಟಮ್ ಒಂದು ಇಟ್ಕೊಂಡಿದೆ. ಹಾಗಾಗಿ ಏನು ಮಾಡ್ತಾರೆ, ಶೇರ್ ಹೋಲ್ಡರ್ಸು ಓಟ್ ಒಂದೇ ತಾನೇ 1,000 ಇರಲಿ ಅಂತ ಕೆಲವರು ಇಷ್ಟಪಡ್ತಾರೆ. ಆದರೆ ಈಗ ನೋಡಿ 12% ಡಿವಿಡೆಂಡ್ ಆಯ್ತಲ್ಲ, ಇವಾಗ ಜಾಸ್ತಿ ಆಗ್ಬೋದು ಶೇರು. ಕೆಲವರು ಶೇರು 10,000 ಇಡ್ಬೋದು, 50,000 ಇಡ್ಬೋದು, ಡಿವಿಡೆಂಡ್ ಜಾಸ್ತಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಬಿಡೋದಿಲ್ಲ. ಆ ಥರ ಶೇರ್ ಪ್ಯಾಟ್ರನ್ ಏನು ಕೋಆಪರೇಟಿವ್ ಇದೆ ಆ ಪ್ರಕಾರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಎಲ್ಲ ಡೈರೆಕ್ಟರ್ಸ್ ಕೂಡ ಶೇರ್ ಡಿಪಾಸಿಟ್ ಆಗಲಿ ಹೈ ಲೆವೆಲ್ನಲ್ಲಿದೆ. ಯಾರು ಕೂಡ ಒಂದು ಶೇರ್ ಇರಲಿಲ್ಲ, ಹೈ ಲೆವೆಲ್ನಲ್ಲಿದೆ. ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೋರ್ಡ್ ಇಟ್ಟಿದ್ದಾರೆ. ಆ ನಂತರ ಶೇರ್ ಹೋಲ್ಡರ್ಸ್ ಮಾಡ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾಗೆ ನಾವು ಅಲ್ಲಿ ಟೈಅಪ್ ಮಾಡ್ಕೊಂಡಿದ್ದೀವಿ. ಆದಷ್ಟು ವೆಬ್ಸೈಟ್ ಫೈನಲೈಸ್ ಅಪ್ಡೇಟ್ ಆದಮೇಲೆ ನಾವು ಈವನ್ ಪೇಮೆಂಟ್ ಗೇಟ್ವೇ ಕೂಡ ಮಾಡಬೇಕು ಅಂತ ಪ್ರಪೋಸಲ್ ಇದೆ. ಆನ್ಲೈನ್ ಪೇಮೆಂಟ್ ಅಲ್ಲೇ ಯಾರು ಮೆಂಬರ್ ಆಗಬೇಕು ಅಂತಂದರೆ ಅದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಟೈಪ್ ಮಾಡಿ ಅಲ್ಲೇ ಅದು ಮಾಡಬೇಕು. ಈ ತರ್ತಕ್ಕಂಥ ಪ್ರಪೋಸಲ್ ಇದೆ. ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಕೂಡ ಹೆಚ್ಚು ಖರ್ಚು ಮಾಡಿ ಟೆಕ್ನಾಲಜಿ ಇಂಪ್ರೂವ್ ಮಾಡಿಬಿಟ್ಟು ಅದನ್ನು ಮಾಡೋಕ್ಕೆ ತಯಾರಿಲ್ಲ. ನೋಡ್ಕೊಂಡು ನಾನು ಪ್ರತಿಯೊಂದು ಕೂಡ ಒಂದು ಪ್ರಾಫಿಟಲ್ಲಿ ನೋಡ್ಕೋಬೇಕು, ಖರ್ಚು ನೋಡಬೇಕು, ಪ್ರತಿಯೊಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ತುಂಬ ಅವಸರ ಮಾಡಿ ಖರ್ಚು ಮಾಡೋಕ್ಕೆ ನಾವು ಹಿಂದೆ ಬಂದು ಸ್ವಲ್ಪ ನೋಡ್ಕೊಂಡು ಮಾಡ್ತೀವಿ. ಅದರಿಂದ ನಾವು ಸ್ವಲ್ಪ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಪಾಯಿಂಟು ನಾವೇನೋದು ಅಡ್ಮಿನ್ ಸೆಕೆಂಡ್ ಲೈನ್, ದಯವಿಟ್ಟು ಅದು ಇದ್ದೇ ಇರುತ್ತೆ. ಹಾಗಾಗಿ ಒಂದು ಹೊಸ ಪ್ರೋಗ್ರಾಮ್ ಆಗಿದೆ. ಕ್ಯಾಂಡಿಡೇಟ್ನ ಹುಡುಕಿ ಐಡೆಂಟಿಫೈ ಮಾಡಿದ್ದೀವಿ. ನೆಕ್ಸ್ಟು ಸೆಕೆಂಡ್ ಲೆವೆಲ್ ಇರುತ್ತೆ, ಥರ್ಡ್ ಲೆವೆಲ್ ಕೂಡ ಇರುತ್ತೆ. ಈಗ ಸೆಕೆಂಡ್ ಲೆವೆಲ್ಲು ಇದ್ದಾರೆ, ಅವರು ಏನೇ ಸರ್ವಿಸ್ ಕೂಡ ಒಂದು ಯಾವುದೇ ಒಂದು ಡಿಫಿಷಿಯನ್ಸಿ ಏನಿಲ್ಲ ಮಾಡ್ತಾ ಇದ್ದಾರೆ. ಆದರೂ ಕೂಡ ಒಂದು ಹೈರಾರ್ಕಿ ಏನಿದೆ ಅದನ್ನು ಮೇಂಟೈನ್ ಮಾಡಿ. ಸೆಕೆಂಡು ಯಾರು ಇರಲಿ ಬಿಡಲಿ, ಪ್ರಾಸೆಸ್ ವಿಲ್ ಕಂಟಿನ್ಯೂ. ಆನ್ಲೈನು ಈಗ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಸ್ಟ್ಯಾಂಪಿಂಗ್ ಹೈ ಟರ್ನ್ ಓವರ್ ಏನಕ್ಕೆ ಅಂದರೆ ಆನ್ಲೈನ್ ಮೇಲ್ ಕಳಿಸ್ಕೊಡ್ತಾರೆ. ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಮೌಂಟ್ ಡೆಪಾಸಿಟ್ ಮಾಡ್ತಾರೆ, ಈ ಸ್ಟ್ಯಾಂಪ್ ಪ್ರಿಂಟ್ ಆಗುತ್ತೆ, ಪೋರ್ಟಲ್ ಮುಖಾಂತರ ಡಿಲಿವರಿ ಆಗಿಬಿಡುತ್ತೆ. ಯಾರು ಬರೋದೇ ಇಲ್ಲ, ಹೋಗೋದೇ ಇಲ್ಲ. MG ರೋಡಿಂದ ಬರುತ್ತೆ, ಹಲಸೂರಿಂದ ಬರುತ್ತೆ, ಹೊಸೂರಿಂದ ಬರುತ್ತೆ. ಅಲ್ಲಿಂದ ಈ ಸ್ಟ್ಯಾಂಪು ಮಲ್ಲೇಶ್ವರಂ ತಗೋತಾರೆ. ದಿಸ್ ಈಸ್ ಬಿಕಾಸ್ ಆಫ್ ಟೆಕ್ನಾಲಜಿ ಓರಿಯೆಂಟೆಡ್. ಹಾಗೆ ನಡೀತಾ ಇದೆ ಪ್ರಾಸೆಸ್. ವಿ ವಿಲ್ ಸಿ ದಟ್ ಪ್ರಾಸೆಸ್ ಸಿಸ್ಟಮು ವರ್ಕ್ ಆಗಬೇಕು. ಯಾವುದೇ ವ್ಯಕ್ತಿಗತವಾಗಿ ಮಾಡೋದಕ್ಕೆ ಇಷ್ಟ ಇಲ್ಲ.
ಲಿಕ್ವಿಡಿಟಿ ಬಗ್ಗೆ ನಾವು ಮೊದಲಿಂದನೂ ನಮ್ಮದೊಂದು ಕನ್ಸರ್ನ್ ಇದೆ, ಅದಕ್ಕೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ದಿ ಸಜೆಷನ್. ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಇನ್ನೇನಾದರೂ ಇದು ಕೂಡ ತಾವು ಆಫೀಸು ಬಂದಾಗ ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. Giving the speech by the shareholders and supporting and being patient, listening to the people. ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ತಾಳ್ಮೆ, ಇಷ್ಟೊತ್ತನ ಕೂತ್ಕೊಂಡು ಇದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. I also would like to personally say thanks to the staff members of our society. We didn't talk a word about it. I would like to thank them personally, Mr. Shashikumar, Vaishali, Soumya, Ambika. These are the staff members, and also another person, Jayasimha sir. Sorry, ದಯವಿಟ್ಟು ಕ್ಷಮಿಸಿ, ನಿಮ್ಮ ಹೆಸರು ತಪ್ಪಾಗಿ ಹೇಳ್ತಾ ಇದ್ದೀನಿ. ಜಯಸಿಂಹ ಸರ್. ಸೊ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇಲ್ಲಿ ನೆರೆದಿರುವಂತಹ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬಹಳ ಹೊತ್ತು ಕೂತ್ಕೊಂಡು ನೀವು ಹಾಗೆ ನಮ್ಮ ಜೊತೆ ಸಹಕರಿಸಿದ್ದಕ್ಕೆ ಬಹಳ ಸಂತೋಷ ಆಗ್ತಿದೆ. ನನಗೆ ಗೊತ್ತಿಲ್ಲ ಇಷ್ಟೊತ್ತನ ಕೂತ್ಕೊಂಡು ತಾಳ್ಮೆಯನ್ನ ಒಂದು ಮೂವಿ ನೋಡ್ಬೋದು, ಆದರೆ ಒಂದು ಸೊಸೈಟಿನಲ್ಲಿ ನಿಮ್ಮ ಒಂದು ಹಣಕಾಸಿನ ವಿಚಾರವಾಗಿ ಬಂದು ಕೂತ್ಕೊಂಡು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಅದನ್ನ ತಿಳ್ಕೊಳ್ಳೋದಕ್ಕೆ ನಿಮ್ಮ ಸಮಯವನ್ನು ನೀವು ಹಾಗೂ ನಮಗೆ ಒಂದು ಅವಕಾಶನ ಕೊಟ್ಟೋದಕ್ಕೆ ಬಹಳ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ Mr. Vice President Narayan Swamy sir, to honor our little cutie Niranjan Varchasvi, to collect his small gift. ಇಲ್ಲಿವರೆಗೂ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ CEO ಅವರು ಸವಿಸ್ತಾರವಾಗಿ ನಮ್ಮ ಸಹಕಾರ ಸಂಘದ ಸರ್ವವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಂದು ಒಂದೇ ಒಂದು ರಿಕ್ವೆಸ್ಟ್ ಅಂದರೆ, ಈಗೇನು ತಾವೆಲ್ಲ ಇಲ್ಲಿ ಬಂದಿದ್ದೀರಾ, ತಮ್ಮ ಸ್ನೇಹಿತರುಗಳಿಗೆ ಹೇಳ್ಬಿಟ್ಟು, ಇಲ್ಲೂ ಗೊತ್ತಾಗಿದೆ ನಮ್ಮ ಒಂದು ಸಂಸ್ಥೆ ಯಾವ ರೀತಿ ನಡೀತಾ ಇದೆ, ಮುಂದಿನ ಭವಿಷ್ಯ, ಮುಂದಿನ ಒಂದು ಪ್ರೋಗ್ರಾಮ್ಸ್ ಏನು ತಿಳ್ಕೊಂಡಿದ್ದೀರಾ ನೀವೆಲ್ಲ, ಇದನ್ನೆಲ್ಲ ತಿಳ್ಕೊಂಡು ತಮ್ಮ ಉಳಿದಂಥ ತಮ್ಮ ಸ್ನೇಹಿತರುಗಳಿಗೆ, ತಮ್ಮ ಕೊಲೀಗ್ಸ್ಗಳಿಗೆ ಹೇಳಿ ಆದಷ್ಟು ಜಾಸ್ತಿ ಮೆಂಬರ್ಸ್ನ ನಮಗೆ ಮಾಡಿಕೊಡ್ಬೇಕು. ಆಮೇಲೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಏನಿದ್ದಾರೆ, ಐ ರಿಕ್ವೆಸ್ಟ್ ಯು ಟು ಟೇಕ್ ಮೋರ್ ಶೇರ್ಸ್ ಫ್ರಮ್ ಅಸ್. These are the two things I wanted to place before you. ಇನ್ನು ನಮ್ಮ ಮಿಸ್ಟರ್ ನವೀನ್ ಒಂದು ಕಾಂತರಾಜ್ ಅವರು, they have given a very detailed suggestions to our society. We are very happy and some suggestions-ನ ನಮ್ಮ CEO ಅವರು ಕ್ಲಾರಿಫೈ ಮಾಡಿದ್ದಾರೆ. ಇದೇ ರೀತಿ ಹಲವಾರು ಸಜೆಷನ್ಗಳು ಶೇರ್ ಹೋಲ್ಡರ್ಸ್ ಬಂದು ನಮಗೆ ತಮ್ಮ ವ್ಯಾಲ್ಯೂಬಲ್ ಸಜೆಷನ್ಸ್ ಕೊಟ್ಟರೆ ನಮ್ಗೆ ಮುಂದುವರಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ದಿಸ್ ಇಸ್ ನಾಟ್ ದಿ ಎಂಡ್. ಅವರು ನಮ್ಮ ನವೀನ್ ಅವರು ಹೇಳ್ದಂಗೆ ಇದಿನ್ನೂ ಮುಂದೆ 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 ಹೋಗ್ಬೇಕಾಗಿರೋದ್ರಿಂದ ವಿ ರಿಕ್ವೈರ್ ಲಾಟ್ ಆಫ್ ಯುವರ್ ಸಜೆಷನ್ಸ್. ಆ್ಯಂಡ್ as you said very clearly, once in 3 months ನಮ್ಮ ಅಧ್ಯಕ್ಷತ್ರ ಮತ್ತು ನಮ್ಮ ನೆಕ್ಸ್ಟ್ ನಾವು ಬೋರ್ಡಲ್ಲಿ ಮಾತಾಡ್ತೀವಿ. Not a GB is there every year, no doubt in that. But once in 3 months we can call some of the shareholders and have interaction ಮಾಡಿ ತಮ್ಮ ಸಜೆಷನ್ಸ್ ತಗೊಂಡು ಕ್ವಾರ್ಟರ್ಲಿ ಆರ್ ಹಾಫ್ ಇಯರ್ಲಿ ಟು ಇಂಪ್ರೂವ್ ದಿ ಸೊಸೈಟಿ ನಿಮ್ಮ ಸಜೆಷನ್ಸ್ ತಗೊಂಡು ಮುಂದುವರಿತೀವಿ. ಈಗ GB ವರ್ಷಕ್ಕೆ ಒಂದೇ ಸರಿ ತಾವೊಂದು ಹೇಳ್ತೀರಾ, ನಾವೊಂದು ಹೇಳ್ತೀವಿ, ಆಮೇಲೆ ನೆಕ್ಸ್ಟ್ ಇಯರ್ ಬರ್ತೀವಿ, ಏನು ಸರ್ ಮಾಡಲಿಲ್ಲ ಅಂದ್ಬಿಡ್ತೀರಾ. ಹಾಗಾಗಬಾರ್ದು. ಗುಡ್ ಸಜೆಷನ್ ಮಿಸ್ಟರ್ ನವೀನ್ ಹ್ಯಾಸ್ ಗಿವನ್ ಆ್ಯಂಡ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್ ಅಂತ ಹೇಳ್ತಿ. ಈಗ ನೆಕ್ಸ್ಟ್ ಪಾರ್ಟ್ ಆಫ್ ವೋಟ್ ಆಫ್ ಥ್ಯಾಂಕ್ಸಿನ ಹೋಗೋಣ. ಈ ಒಂದು ಸಭೆಯನ್ನು ಸುಸೂತ್ರವಾಗಿ ನಡೆಸಿದಂಥ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ಆನರಬಲ್ ಡೈರೆಕ್ಟರ್ಸ್ಗಳಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಎರಡನೇದಾಗಿ ಈ ಒಂದು ಸಂಸ್ಥೆ ಹಗಲಿರಲು ದುಡಿದಂಥ ನಮ್ಮ CEO ಮತ್ತು ನಮ್ಮ ಸ್ಟಾಫ್ ಇವರುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಅರ್ಪಿಸುತ್ತೇನೆ. ಇನ್ನು ತಮ್ಮೆಲ್ಲರ ಸಹಕಾರ, ಇವತ್ತು ನಮ್ಮ CEO ಹೇಳಿದಾಗ ಭಾನುವಾರ ನಾವು ಇಟ್ಟಿದ್ದ ಕಾರಣ ಇಷ್ಟೇ, ತಾವೆಲ್ಲ ಫ್ರೀ ಇರ್ತೀರ ಬಂದಿರ್ತೀರ ಅಂತ. ತಾವೆಲ್ಲ ಬಂದಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಆ್ಯಕ್ಚುಲಿ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿ ಆರ್ ವೆರಿ ಹ್ಯಾಪಿ. ತಮ್ಮ ಒಂದು ಕಾಳಜಿನ ನಮ್ಮ ಬಗ್ಗೆ ತೋರಿಸಿ ಬಂದಿದ್ದಕ್ಕೆ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಅಂಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಅಷ್ಟು ಹೇಳ್ಬಿಟ್ಟು ಇನ್ನು ನಮ್ಮ ಒನ್ ಆಫ್ ಅವರ್ ಡೈರೆಕ್ಟರ್ ಮುಖಾಂತರ ಈ ಒಂದು ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ನ
ಕೊಟ್ಟಂಥ ಈ ಮ್ಯಾನೇಜ್ಮೆಂಟ್ಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. Thank you, Mr. Director, for giving us a word of thanks. And I would like to finally thank the officials of the Department of Cooperation, the bankers, and also Mahalakshmi Layout Club. And finally, the photographers, I would like to thank them. Finally, thanks to every one of the individuals who have been participating at this program. Thank you. Raise the lunch. Kindly have your lunch.